ಪ್ರಾರ್ಥನೆ ಹೇಳಿ ಹೇಳಿ ಮೈಂದಿರ್ಗಿ ಗ್ರಾಮದಲ್ಲಿ ಏನ್ ಮಾಡಬೇಕ್ರಿಪ್ಪ ಹೊಲ್ದಾಗಿಲ್ಲಿ ಯಾನ್ ಮಾಡೋದು ಹೊಲ್ದಾಗ ಶಿರೋಳದವ್ರ ಕಂತಿನಿ ಮುಗಿದ ಇಲ್ಲಿ ಏನ್ ಮಾಡೋದೈತಿ ಏನ್ ಮಾಡೋದು ಕೊಳ ಹರಿದೇನು ಹ್ಮ್ ಹತ್ತ ಕಾಲ್ ಕೆದರ್ಲಾತು ಮೈಂದಿರ್ಗಿ ಗ್ರಾಮದ ಹಾವ್ ನಮ್ಮ ಸಿದ್ದಾವಾಯಿ ಭಾವಿಕ ಭಕ್ತಾದಿಗಳಿಗೆ ತಾವೆಲ್ಲ ಬಹಳಷ್ಟು ಭಕ್ತಿ ಭಾವ ಶ್ರದ್ಧೆ ಇಟ್ಟು ಕೂಡಿರಿ ಮಕ್ಕೊಂದಿರಿ ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣೆಂದು ಶರಣೆಂದು ಇವತ್ತಿನ ದಿವಸದಲ್ಲಿ ಏನಾಗಿದ್ರಿಪ್ಪ ಸತ್ಸಂಗದ ಸೇವಾ ಬಹಳ ವಿಜೃಂಭಣೆಯಿಂದ ಇಲ್ಲಿ ಪರ್ಯಂತರವಾಗಿ ಜರುಗುತ್ತಾ ಬತ್ತು. ಹೌದು ನಮ್ಮ ಶ್ರೇಷ್ಠ ಅನುಭಾವಿ ಕಲಾವಂತರು ಏನ್ ಮಾಡಿದ್ರಿಪ್ಪ ಶಿರ್ವಾಳದ ಜ್ಯೋತ್ಯಾಪ್ಪ ಮಾರಾಯ ಅವರು ತಮ್ಮನ್ನು ಉದ್ದೇಶಿಸಿ ಹೌದು ಬಹಳ ಚಂದ ಹೇಳಿ ಬಹಳ ಚಂದ ಹಾಡಿದ್ರು ಅವರು. ಹಾಡ್ಯಾರಿಪ್ಪ ಬಹಳ ತನ ಮಾತನ್ನು ಹೇಳಿದ್ರು. ಹೌದ್ ಅದಕ್ಕೆ ಸಂತರು ಸೋಪಿ ಸಂತರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಿಪ್ಪ ಬಡೇ ಹೋಕೆ ಕ್ಯಾ ಹುವಾ ಪೇಡ ಖಜೂರ್ ಖಜೂರಿ बड़े होके क्या हुआ पेड़ खजूर ಹೌದ್ पंछी को छाया नहीं मिला फल लगे अति दूर. ಹೌದ್ ಹಿಂಗಂದ್ರಿ ಏನಪ್ಪ ಸವಾಲ ಚಿಂದಿ ಗಿಡ ಬಹಳ ಎತ್ತರಕ್ಕೆ ಬೆಳೆದದ. ಎತ್ತರಕ್ಕೆ ಬೆಳೆದದ ಕಾಯಿ ಹತ್ಯದ ಕಾಯಿ ಹತ್ತಿದ್ರಿಪ್ಪ ಹಾದಿ ದಂಡಿ ಅದ. ಹೌದ್ ಹಾದಿಕಾರ ಹಾದಿ ಹಿಡಿದು ಹೋಗುವತ್ತನಾಗ ಏನಾಗಿತ್ತು ಬ್ಯಾಸ್ಗೆ ಬಿಸಿಲಾಗ ಕೂತು ನೆರಳು ನೋಡಿ ಕುಂಡ್ರಬೇಕು ಆ ಸುತ್ತಿ ಕಳಿಬೇಕಂತೇಳಿ ಹೋಗಿ ಕೂತರ ನೆರಳಿಲ್ಲ. ನೆರಳಿಲ್ರಿಪ್ಪ ಅಲ್ಲಿ ಹೊಟ್ಟೆ ಹಸ್ದಾಗ ಒಂದ್ ಕಾಯಿ ಹರಿದು ತಿಂದೇನಂದ್ರ ಕಾಯಿ ನೆಲ್ಕೋದಿಲ್ಲ. ಕಾಯಿ ನಿಲ್ಕೋದಿಲ್ಲ ಗಿಡ ಎತ್ತರ ಅದ ಗಿಡ ಎತ್ತರ ಅದ. ಹೌದ್ ಇದು ಸಿಂಧಿ ಗಿಡ ಇದ್ದಂಗ. ಹೌದು ಯಾರ್ ಸಿಂಧಿ ಗಿಡ ಇದ್ದಂಗ ಯಾರ್ದ್ರಿಪ್ಪ ಮಾರಾಯಿ ನೀನು ಸಿಂಧಿ ಕೊಟ್ಟ ಬೆಳೆದಂಗೆ ಬೆಳೆದಿ ಬೆಳದಾರಿಪ್ಪ ಕೊಟ್ಟದಕ್ಕಿಂತ ಚಿಕ್ಕದಾರು ನಿನಗ ನಿನ್ ನೆಳ್ಳ ಕೂತ ಅಶ್ವತಿ ಗಳಿಬೇಕಂತೇಳಿ ಬಂದೇವಂದ್ರ ನೆರಳು ನಿನ್ ಬಲಿಲ್ಲ. ಇಲ್ಲ ನಿನ್ ಕಡಿದ ಒಂದ್ ಕಾಯಿ ಕಡ್ ತಿನ್ಬೇಕಂದ್ರು ಕಾಯಿ ಅಂತರು ಮುಗುಲಕ್ ಹತ್ತಾವ. ಬರ್ಲಿ ಗಿಡ ಆಗ್ಯಾರ ಬರೇ ಬರೇ ಫರ್ಕಿನೇ ಬೆಳೆದಾವ. ನಿನ್ನು ಪರಕಿನೇ ಏನ್ ಫರ್ಕಿ ಕಿತ್ ತಿನ್ನುದ ನಾವು ಹಂಗ ಹಂಗಲ್ಲ. ಹಣ್ಣು ಕೊಡ್ರಿ ಮಾರಾಯರ ನಾ ಮೊದಲು ಸಂಧಿಗೆ ಬಂದ ಹೊತ್ತನೊಳಗ ಹೊತ್ತಿನೊಳಗ ನನ್ ಎಷ್ಟ್ ಪಗಾರ ಕೊಡ್ತಾರ ನೋಡ ಅಟ್ ಮೈ ಮುರಿದ್ ಕೆಲಸ ಮಾಡಿ ನಾನ್ ಯಾರಿ ಹೊತ್ತಿನ ತನಕ. ಹೌದ್ ಏನ್ ಅಡ್ಡಿ ಇಲ್ಲ. ನೀ ಬಂದಿದ್ ನೋಡು ನೀನ್ ಯಾರಿ ಹೊತ್ತಿನ ತಕ ಅಂತರು ಮೊದ್ಲ ಕೆಲ್ಸ ಮಾಡ್ಲಿಲ್ಲ. ಎರಡನೇ ಪಾಳ್ಯಕ್ ಬಂದ್ ಮದ್ದಿನ ತಕ ಮಾಡ್ಬೇಕಾಗಿತ್ತು. ಮದ್ದಿನ ತಕಾನು ನೀ ಮಾಡ್ಲಿಲ್ಲ. ಬರೇ ನೀ ಎದಕ್ ಭಾರ ಅದ ಕೂಳಿಗೆ ಭಾರ ಕೂಳಿ ಭಾರ ಆದ್ರು ಬುತ್ತಿ ಕಟ್ಕೊಂಬಂದ್ ಸುಮ್ ತಿಂದ್ ಮನಿಗ್ ಹೋಗ್ರಿ. ನೀನ್ ನೀ 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 ಏನೇನೋ ಕೆಲಸ ಮಾಡ್ಲಿಲ್ಲ. ನಿನ್ನ ಗೌರ್ ಅಂತರು ಮೊದಲೇ ಬಿಡ್ಲಿಲ್ಲ ನೀ ಒಟ್ಟ ದುಡ್ಮೇನೆ ನಿಂದ ಆಲಿಲ್ಲ. ಯಾಕೆ ಈ ಮಾತು ಹೇಳ್ತ ಕೇಳು. ಯಾಕ್ರಿಪ್ಪ ನೋಡು ನಾ ಮೊದಲೇ ಹೇಳಿದ ಏನತ್ತ ಲಮಾನ್ ಹೆಟ್ಟ ಅವ್ರು ಕೂಡ ಹೂಡ್ಯಾರ ಕಾರ್ಕಲ್ ಸಾಹೇಬ್ರು ಕೂಡ ಹೂಡ್ಯಾರ ಉಮ್ದಿ ನಿಮ್ ಮಂಡ್ ಬಾರ್ಕೋಲ್ ಕೂಡ ಹೂಡ್ಯಾರ. ಯಾವ ಬಂದಿಲ್ಲ ಎಲ್ಲಾ ಢಕ್ಲಿ ಕಡೆಗೆ ಸಿಕ್ಕಾವ. ಹೌದ್ ಮತ್ತ ನೀನು ನಿನಗ ಇವತ್ ಹೂಡ್ಯಾರ ಅಂದ್ರ ಪಡಸಲಿಗೆ ಅವ್ರ 7 ನಂಬರ್ ಭೂಮಿ ಒಳಗ ಇವತ್ತ ನೇರ ಜೋಡ್ ಆತೇನ ನೋಡುನು ಅಂತೇಳಿ ಯಾವಾದು ಜೋಡ್ ಆಗಲ್ಲ. ಅದಕ್ಕೆ ಖಟಗರ್ ಬಾಯಾಗ ಒಯ್ದು ಕೂಡ ಅವ್ರ ಪಡಸ ನಮ್ಮ ಮೈಂದ್ರಿಗೆ ದೈವದವ್ರು ನಾ ಹೇಳಿದ. ನೀ ಹಿನ ಲಮಾನ್ ಹಟ್ಟಿ ಅವರು ಮತ್ತು ಕಾರ್ಕಲ್ದವ್ರು ಉಮ್ದೇವ್ರು ಅವ್ರು ಬರೇ ಒಂದ್ ಹೆಜ್ಜೆ ಹಿಂದರಿ ಕಡ್ದಾರ. ಪೂರ್ತಿ ನೀ ಢಕ್ಲಿ ಕಟ್ಗೆ ಸಿಕ್ಕು ಕುಂಡೆಲ್ಲ ಕೆತ್ಕೊಂಡ್ ಕುಂಡೆಲ್ಲ ಹೆಂಡಿ ಮಾಡ್ಕೊಂಡಿ ಅಂತ ದಿಂಡಿನ ಸಿಗ್ಬೀಳತ್ತಾರ ಇವ್ರು. ಯಾಕೆ ಮಾತ್ ಹೇಳ್ತ ಕೇಳು. ಕೂಡ ಹತ್ಲಕತ್ತದ ಖಾಲಿ ಇವ್ರಿಗೆ. ನಾ ಸುಮ್ನೆ ಹೊಚ್ಚಿಗೆಟಕಾಗಿ ಹೊಟ್ಟಿ ಉಳಿದು ಮಾತಾಡಲ್ಲ. ಯಾಕೆ ಮಾತ್ ಮಾತಾಡ ಹೇಳ. ಯಾಕ್ರಿಪ್ಪ ಕಂಬಳಿ ಮತ್ತು ಕ್ಯಾಮಿ ವಿಷಯ ಇಟ್ರು ನಮ್ಮ ಯಾರು ಎಲ್ಲಿ ಗುರಪ್ಪ ಮುದಕ್ ಅಲ್ಲಿ ಅದಲ್ಲ ವಿಷಯ ಇಟ್ ನೀ ಗಚ್ಚಿಕೊಂಡ್ರ ಬಾಬಾ ಈಗ ಹಚ್ಕೊಂಡ್ರ ಮುದಕ ಇವತ್ತ ನಿನ್ ಪನ್ಯ ಆದತ್ ಮತ್ತ ನೀ ಜಜ್ಮೆಂಟ್ ಸಚ್ಚಿ ಕೊಡ್ಬೇಕು. ಅವ್ರನ್ನ ಬಿಡ್ಬೇಕ ನಿನ್ನ ಮಾಡ್ಬೇಕಾಗ್ತದ. ಜಜ್ಮೆಂಟ್ ಹೆಂಗ್ ಇದ್ದಕ್ಕಿದ್ದಂಗ್ ಕೊಡ್ಬೇಕು. ನೀ ಶಿರೋಳದವ್ರ ಗಾಡ್ಯಾಗ ಬಂದ್ರ ಶಿರೋಳದವ್ರಿಗೆ ಅಂತೆ ಕೊಟ್ಟಿ ಮತ್ತ ನಿಮ್ ಗಾಡ್ಯಾಗ ಬಂದಿನ ಕಿಶಂದ್ರ ಯಾಕೆ ಕೇಳು. ಯಾಕ್ರಿಪ್ಪ ಕ್ಯಾವಿ ಮತ್ತು ಕಂಬಳಿ ವಿಷಯ ಇಟ್ರು ನಮ್ಮ ಗುರಾಪ್ ಮುತ್ತಿ ಅವರು ನಮ್ಮ ಹಾಲ ಮತದಲ್ಲಿ ಹೊಕ್ಕ ಹೋರಾಡ್ ನಕಲಲ್ಲಿ ದಾಡ್ತಿರ್ತಕ್ಕಂತ ಮಾನಭಾವಿಗಳು ಹಾಲು ಮತ್ತ ಅರ್ಥ ಅಮಲ್ ಮಾಡಿ ಕುಡ್ದಿರ್ತಕ್ಕಂತ ಹಿರಿಯವರು. ಅವ್ರಿಗೆ ಮಾತಾಡ್ತೇವ್ರ ಮಾಯದ್ಲೆ ಮಾತಾಡ್ತೇವ್. ಅಂದ್ರ ಹಿರಿಯರು ಬಂದ್ ವಿಷಯ ಇಟ್ರು. ವಿಷಯ ಇಟ್ಟಾಕಳಾಗ ನಾವೊಂದು ಪಾಲ್ ಹಿಡ್ದ
ಏನ್ ಪಾಲ್ರಿಪ್ಪ ಕಂಬಳಿ ಪಾಲ್ ಹಿಡ್ದ ನಮ್ ಗುರಾಪ್ ಮತ್ತೆ ಹೇಳೋದು ಖರೆ ರೀ. ಹೌದ್ ನೀವ್ ಒಂದ್ ವಿಷಯ ಹಿಡಿ ಬೆಳೆಸು ಅಂತ ಹೇಳಿರೋರು. ಹೌದ್ ನಾ ನಿಮ್ಗೆ ದೈವಕ್ ಸ್ವಚ್ಛ ಹೊಡೆದ್ ಹೇಳಿದ್ರು. ನೋಡ್ರಿ ನನ್ ಮೊದಲನೇ ಸಂದಿನ ಮಾತ್ ಭಾಳ ಆಗ್ಯಾವ. ಹೌದ್ ನಾ ವಿಷಯ ಮಾತಾಡಲ್ಲ. ಹೌದ್ ಅಷ್ಟ ಹಿಡಿದ್ ಬಿಡ್ತೀನಿ ಅಂತ ಹೇಳಿನಿ. ಹೌದ್ ಅದಕ್ ಬಂದ ನೋಡ್ರಿ ಶಿರೋಳ್ ಜೋತ್ಯಪ್ಪ ಮಾರ ಮೈ ಉಪ್ಪಿಸ್ ಹಾಗಲಾತು ಕುಂಬಳಾತು ಕೊಂಬಳಾತು ಕುಡಗಾಲಾತು. ನೀ ವಿಷಯ ಹಿಡ್ದಿ ನೀ ವಿಷಯ ಮಾತಾಡ್ದಿ ಎಲ್ಲಿ ಹುಡ್ತು ಕಂಬಳಿ ಏನ್ ಮಾಡ್ತು ಏನ್ರ ಹೇಳ್ದಿ ಯಾವ್ದಿಂದ ಆಯ್ತು ಹೇಳ್ದಿ ಠೀಕ್ ಅದಪ್ಪ ನಾ ಹೇಳಿಲ್ಲ. ನನ್ನ ಬಳಿ ಭಾಂಡವಾಳ ಇಲ್ಲ. ನನಗ್ ಬರಲ್ಲ ಉತ್ನಾದವ್ರಿಗೆ 3 ಹಾದಿ ಮಾಡ ಬರಲ್ಲ. ನೀರ್ ಹೇಳ್ದಾನು ಮುತ್ತೈತನ ಪಡದಕ್ಕೆ ಗರ್ತಿ ಗಂಗಾವ ಅಕ್ಕಿ ಹಂಗ ಹೇಳ್ತಾಳ. ನೀ ಹೇಳ್ದಿ ನೀ ಕ್ಯಾವ್ ಎಲ್ಲಿ ಹುಡ್ತು ಕ್ಯಾವ್ ಹೆಂಗ್ ಬೆಳೀತು ಯಾರ ಕ್ಯಾವ್ ಪ್ರಥಮದಲ್ಲಿ ಎಲ್ಲಿ ಯಾರಿಗೆ ಬತ್ತು ಇದು ಹೇಳ್ದಿ ನೀ ಹೇಳಿಲ್ಲ. ಇಲ್ಲ ನಾನೇ ಉತ್ನಾದಕ್ಕಿನೇ ಚಾದಕ್ ಬರಲಿಲ್ಲ ಅಂತ ಹೇಳ್ದಿ. ನೀ ಶಿರ್ವಾದಕ್ಕಿ ನೀ ಯಾರಿ ಬಂದಿ ಗಟ್ಟುಳ್ಗರ್ತಿ ನೀ ಚಾದಕ್ ಬಂದಿ ಯಾವಕಿನೂ ಬಂದಿಲ್ಲ ಹೇಳ್ರಿ. ಗಂಡೋಳ್ಗರ್ತಿನೂ ಬಂದಿಲ್ಲ. ಹೆಂಗ್ ಮಾರ ಹಿಂಗ್ ಮಾತಾಡ ಹೆಂಗ್ ಇದು ಮಾತಾಡೋದ್ ಹೆಂಗ ಆಗ್ತದ ಹೇಳೇನು ಹೆಂಗ ಆಗ್ತದ್ರಿಪ್ಪ. ಸಾಂಗೆ ಬ್ರಹ್ಮಜ್ಞಾನ ತೋರೈಲ ಕೋಡಪಾಷಾನ್ ಉತ್ನಾದವ್ರಿಗೆ ಬುದ್ಧಿ ಮಾತು ಹೇಳಗತ್ತಿದ್ ಮಾರ ಏನ್ ಕೋಡ ಕಲ್ಲು ಪಾಷಾಣ ಐತಿ. ನೀ ಕಲ್ಲು ಪಾಷಾಣಿ ಆಯ್ತು ನನಗ್ ಬುದ್ಧಿ ಹೇಳೋದ ಚಿಪಾಟಿ ಬಣಿಮಿಗ್ ಬುದ್ಧಿ ಹೇಳುದು ಹಂಗದು. ನೀ ಮೊದ್ಲೇ ಚಿಪಾಟಿ ಆಗಿದಿ ಬಣಿಮಿಗ್ ಬುದ್ಧಿ ಹೇಳ್ತಿ. ನೀ ಬಣಿಮಿ ಆಗು ನಾ ಚಿಪಾಟಿ ಇತ್ತಂದ್ರ ನನಗ್ ಬುದ್ಧಿ ಹೇಳ. ನೀನೇ ಮೊದಲ ಏನಾಗಿ ಮಸಿಯಾಗಿ ಇಡ್ಲಿ ಈಗ ಬುದ್ಧಿ ಹೇಳೋದ ಬುದ್ಧಿ ಹೇಳತಿ. ಎಟ್ಟು ಕರಿಗೆ ನಿನಗ್ ಬುದ್ಧಿ ಹೇಳದಿತ್ತಂದ್ರ ಮೊದಲ್ ನೀ ಇದ್ಲಿ ಆಗು. ನೀ ಇದ್ಲಿ ಆಗಿ ಆಮೇಲೆ ಮಸಿಗ್ ಬುದ್ಧಿ. ಹೌದಿಲ್ರಿ. ಕಂಬಳಿದು ನನಗ್ ಕೇಳ್ತಿ ನೀ ಕ್ಯಾಮಿದ್ ಹೇಳಿಲ್ಲ. ಅಂದ್ರ ಇದ್ರ ಅರ್ಥ ನಿನ್ನ ಬಲ್ನು ಕ್ಯಾಮಿದ್ ಭಾಂಡವಾಳ ಇಲ್ಲ ಅಂದಂಗ ಆಯ್ತಲ್ಲ. 3 ಹಾದಿ ಮಣ್ಣು ಇಲ್ಲ ಅಂದಂಗ ಆಯ್ತಲ್ಲ. ಇಲ್ಲ ನಾ ಹೇಳ್ತೀನಿ ಕೇಳ್ರಿ. ಏನ್ರಿಪ್ಪ ನೋಡ್ರಿ ಇದು ಹೆಂಗಾಗ್ಯದ ಹೇಳನು. ಹೆಂಗಾಗ್ಯದ್ರಿಪ್ಪ ಒಂದು ಮಾತು ಹೇಳಿಕಿಂದ್ರ ವಿಷಯ ಬೆಳೆಸದ. ಹೆಣ್ ನೋಡ್ಲಾಕ 4 ಮಂದಿ ವಾರಗಿಗಳು ಯಾರು ಹೋದ್ರತ್ತ ಮೈಂದ್ರಿಗುರಿಗೆ ಹೋದ್ರತ್ತ. ಬಸ್ಸು ಸಿದ್ಲಿಂಗ ನಾನು ಗೌಡ್ರು ಹಿರಿಯಾರು ಯಾರು ಇಲ್ಲ. 4 ಮಂದಿ ಜೊತೆಯಲ್ಲಿ ಕರ್ಕೊಂಡ್ ಹುಡುಗಿ ನೋಡ್ಲಿಕ್ ಹೋದ್ರು. ಹೋಗ ನಾ ಹುಡುಗಿಗ್ ಶೃಂಗಾರ ಮಾಡ್ತಂದ್ ಮಣಿ ಮೇಲೆ ಕುಂದ್ರಸಿದ್ರಿಪ್ಪ. ಕುಣಸ್ತಾನ 4 ಮಂದಿ ಕೂತ್ರು. ಹುಡುಗಿ ಕಡೆಯವ್ರ ಅಂದ್ರು ಏನತ್ತ ತಮ್ಗಳ ಮತ್ತ ಮಾತಾಕತಿ ಮಾತಾಡ್ಸಿ ನೋಡ್ರಿ ಅಂದ್ರು. ನಾನ ಇವ ಲಗ್ನ ಆಗಾವಿದ್ ನೋಡ್ರಿ. ಮಾರಾಯಿ ಜೊತೆ ಮಾರಾಯಿ ಇವ ಅಂದ ಮಳುಗ ಮುದ್ಕ ಮಾತಾಡ್ಸಿರ ನೀವ್ ಅಂದ. ಅವ್ರ ಅಂದ್ರು ಲಗ್ನ ನೀ ಆಗವ ನಾವ್ ಮಾತಾಡ್ಸ ನೀನ್ ಹೆಂಚಿಗೆ ನೀ ಅದ್ರ ಬರಬರಿ ಅವ. ನಾ ಇಲ್ಲದಾಯ್ತು ಇವ ಮಾತಾಡ್ಸದ. ಯಾನ್ ಮಾತಾಡ್ಸಿಬೇಕ್ರಿ ಯಾನ್ರಿಪ್ಪ. ತಂಗಿ ನಿನ್ ಹೆಸರು ಯಾನು ಅಂತ ಕೇಳ್ದ. ತಂಗಿ ನಿನ್ ಹೆಸರು ಯಾನು ಅಂತ ಕೇಳ್ದ. ಅಕ್ಕಿ ಮಣಿ ಮೇಲೆ ಕೂತ ಅಂದ್ರು ನನ್ ಹೆಸರ್ರಿ ಅಮುಕ್ ಅಮುಕ್ಕಿದು ತಮಕ್ ಅಡಿ ಹೆಸರ ಅಂದಳಕ್ಕಿ ನೋಡ್ಕಾಲಿ. ಅನಾನ ಆಯ್ತು ಠೀಕ್ ಅದ ತಂಗಿ ನಿಮ್ ಮನಿ ದೇವ್ರ ಯಾವ್ದು ಅಂತ ಕೇಳ ನಮ್ ಮನಿ ದೇವ್ರ ಶತಾಮಾಯಿರಿ ಅಂತ ಅಂದಳಕ್ಕಿ. ಹಿಂಗ ತಂಗಿ ನೀವ್ ಅಕ್ಕಂಗ್ಯಾರ ಎಸ್ ಮಂದಿ ಅಣ್ತಾಮ್ರಿ ಎಸ್ ಮಂದಿ ಅಂತ ಕೇಳ್ದೇವ. ಮಾತಿವಮ್ ತಂಗಿ ಅನ್ತಾನ್ರಿ ಆಕಿ. ತಂಗಿ ಅಂದ್ರ ಹೆಂಗಿದ್ ಯಾವ ಅನಾನ ಆಕಿ ಅಂದ್ರು ನೋಡ್ರಿ ನಾ ಹೆಣ್ಣು ಮಗಳು ನಾ ಒಬ್ಬಾಕಿನೇ ನನ್ನ ಅಣ್ತಾಮ್ರ 3 ಮಂದಿರಿ ಅಂತ. ನಾನು ಇವ ಏನಂದ್ರಿ ಸುಮ್ಕೊಂಡ್ರ ಐತ್ ತಂಗಿ 3 ಮಂದಿ ಗಂಡ ಮಕ್ಳು ಅತ್ತಿ ಮತ್ತ ಇಬ್ರೇ ಕಾಣಿಸಲ್ತಾರ ಇನ್ನೊಬ್ಬ ಎಲ್ಲಿ ಅನ್ನ ಸಾಲಿ ಹೋಗ್ಯಾನ ಅಂತ ಕೇಳ್ದೇವ. ಅವ ಅಕ್ಕಿ ಏನಂದಳ್ರಿಪ್ಪ ಇಲ್ಲಣ್ಣ 3 ಮಂದಿ ಇಲ್ಲೇ ಕಣ್ಣಿಗೆ ಕಾಣಿಸಲ್ತಾರ ಅಂದಳಿ. ನೋಡಕಾಲಿ ಹೊತ್ತಿಗೆ ಚೀತ್ ಯಾರು ಇಬ್ರೇ ಮಂದಿ ಕಾಣಿಸಲ್ತಾರ ಇನ್ನೊಬ್ಬ ಎಲ್ಲಿ ಅನ್ನ ಹತ್ತಕ್ಕೆ ಬಂದ್ ಕೇಳ್ದ. ಅಕ್ಕಿ ಅಂದಳು ಅವ್ರಿಬ್ರು ಮಂದಿ ನೀವೊಬ್ಬ ಎಲ್ಲಕ್ಕಿಂತ ಹಿರಿಯ ಅಣ್ಣ ನೋಡಕಾಲಿ ದಗದ. ಅನಾನ ಅವ ಅಂದ ನಾ ಹೆಂಗ್ ಹಿರಿಯ ಅಣ್ಣ ಎಲ್ಲಿಗಿರಿ ಕೆಟ್ಟದ ನಿನ್ ಲಗ್ನ ಆಗ್ಲಕ್ ಬಂದಿದ ಅಂದವ. ಮದುಮಗ ಆಗಾವಿಂದ ನಿನ್ನ ಲಗ್ನ ಆಗ್ಬೇಕಂತ ಬಂದ್ ನಿನ್ ಗೆಳೆಯಾರ ಕರ್ಕೊಂಡು ಅಣ್ಣಾತಿರಿ ತೆಲಿಗಿಲ್ ಕೆಟ್ರ ಹುಚ್ಚಿ ಅಂದ. ಹುಚ್ಚದಿದು ಆಕಿ ಮಣಿ ಮೇಲೆ ಕೂತಂದ್ರು ಹೊತ್ತು ನನ್ನ ಹಾಟ್ಯಾ ಅಂದಳಕಿ. ನಾನು ಹಾಟ್ಯಾ ಹೊತ್ತು ನನ್ನ ಹಾಟ್ಯಾ ನನ್ ಲಗ್ನ ಆಗ್ಬೇಕಂತ ಬಂದವ ನನಗ್ ತಂಗಿ ಅಂದ್ರ ಬಂದಿನಿ ಅಣ್ಣ ಅಲ್ಲ ಮಣ್ಣಲ್ಲಿ ಅಂದಳಕಿ. ನಿನ್ನ ಬಾಯಾಗ ಮಣ್ಣು ಮಾರಾಯಿ ಇವತ್ತ ಹಿಂಗಾಗ್ಯದ ನಿನ್ ಬಾಳೆ. ನೆಡ್ತಾನ ಮಾಡ್ಲಕ್ ಬಂದಿ ತಂಗಿ ಅಣ್ಣ ತಂಗಿ ಅಕ್ಕ ಅಂತ ಮಾತಾಡ್ಸಲ್ತೀನಿ. ಹಂಗಂದ್ರ ಹಂಗಲ್ಲ ಅದ್ರ ಲೆಕ್ಕ. ನಿನ್ನ ಲೆಕ್ಕ ತೆಪ್ಪ್ಯಾದ ಅನ್ಬಕ್ಕಡಿ. ಇರ್ಲಿ ಬಂಧುಗಳೇ ಬಹಳಷ್ಟು ಮಾತು ಹೇಳಾರ್ದೆ. ಕಂಬಳಿ ಮತ್ತು ಕ್ಯಾಮಿ. ನೀ ಅಂತೂ ಕ್ಯಾಮಿಯಲ್ಲಿ ಹುಟ್ಟ್ಯದ ಹೇಳಿಲ್ಲ. ಕಂಬಳಿಯಲ್ಲಿ ಹುಟ್ಟ್ಯದ ನಮ್ ಹಿರಿಯರ್ ಹೇಳಿದ ಪ್ರಕಾರ ನಾ ಹೇಳ್ತೀನಿ. ಹೇಳೋದಲ್ಲ ಮಾತ ನನಗ್ ಗುರುನಾಥ ಬಿಳಿಗುಡಿ ಸಿದ್ಧ ಬೀರಪ್ಪ ಮಾಡ್ಲಿಂಗ್ರ ಎಟ್ಟ ಆಶೀರ್ವಾದ ಕೊಟ್ಟಾರ ಅಟ್ಟು ನಾ ಹೇಳಕ ಇಲ್ಲಿ ಪ್ರಯತ್ನ ಮಾಡ್ತೀನಿ.
ಹಿರಿಯರಕ್ಕಿಂತಲೂ ನಾ ಶಾಣೆ ಅಲ್ಲ ದೊಡ್ಡವಲ್ಲ ನಾ ಘನ ಪಂಡಿತ ಅಲ್ಲ. ನಮ್ಮ ಕಂಬಳಿ ಎಲ್ಲಿ ಹುಟ್ಟ್ಯಾದತ್ ಕೇಳಿದ್ರೆ ಯಾರಿಂದ ಹುಟ್ಟ್ಯಾದತ್ ಕೇಳಿದ್ರ ಯಾರಿಂದ್ರಿಪ? ಅಗ್ನಿ ಮುನಿ, ಉದಕ ಮುನಿ, ವಾಯು ಮುನಿದಿಂದ ಅವರ ಮೈ ಮೇಗಿನ ರೋಮಗಳದಿಂದ ಕಂಬಳಿ ಹುಟ್ಟ್ಯಾದ. ಆ ಹುಟ್ಟಿರ್ತ ಕಂಬಳಿನೇ ಎಲ್ಲಾ ದೇವತರಿಗೆ ಬಂದಾದ. ಹೌದು. ಏಣ ಪ್ರಕಾರವಾಗಿ ಒಂದೊಂದು ಏಣ, 2 ಏಣ, 3 ಏಣ, 20 ಹಿಂಗ 21 ಏಣಿನ ತನಕ ಕಂಬಳಿಗಳನ್ನ ದೇವತ್ರಿಗಳಿಗೆ ಹಂಚ್ಪಾಲಾತು. ಕಂಬಳಿ ರಾಶಿ ಮಾರಾಯ ಬಹಳ ದೊಡ್ಡದದ, ಬಹಳ ದೊಡ್ಡದ್ರಿಪ. ಆ ರಾಶಿ ಮಾಡ್ಬೇಕಾದ್ರ ಭತ್ತ ತುಂಬಬೇಕಾದ್ರ ಚೀಲ ಕಂಬಳ್ತಾವ. ಹಿಂಗ ಅಗ್ನಿ ಮುನಿ, ಉದಕ ಮುನಿ, ವಾಯು ಮುನಿ 3 ಮಂದಿ ಮುನಿಗಳ ರೋಮದಿಂದ ಹುಟ್ಟಿರ್ತಕ್ಕಂತ ಕಂಬಳಿ, ಕೈಲಾಸದೊಳಗೆ ಹುಟ್ಟಿದ ಕಂಬಳಿ. ಅದೇ ಕಂಬಳಿ ಹಿಂದೆ ನಮ್ಮ ಹಾಲ ಮತಕ ಶೋಭೆ ಅದ. ಆದ್ರಿಪ ನಮ್ಮ ಹಾಲ ಮತಕ ಶೋಭೆ ಅದ. ಹಿಂಗ ನಮ್ಮ ಕಂಬಳಿ ಪಾಯ ಅದ. ಇವತ್ತ ನೀ ಕಂಬಳಿ ಪಾಯ ನೀ ಹೇಳಿಲ್ಲ ಅಂದ್ರ ನಿನ್ನಲ್ಲಿ ಆ ಭಾಂಡವಲಿಲ್ಲ. ಇವತ್ತ ನೀ ಕತ್ತಲಕ್ಕೆ ಬಿದ್ದಿದ ಅನ್ನಂಗಾಯ್ತು. ಬಿದ್ದಾರಿ. ಅದಕ್ಕೆ ಹೇಳುದದ, ಯಾರ ಕಂಬಳಿ ಹೊತ್ತು ಕಂಬಳಿ ಹಿಂದ ಜಗತ್ತೆ ಉದ್ಧಾರ ಮಾಡಿದ್ರು, ಪವಾಡ ಮಾಡಿದ್ರು ಅನ್ನೋ ಒಂದೇ ಒಂದು ದೃಷ್ಟಾಂತ ಹೇಳುದದ. ಹೌದು. ನಮ್ಮ ಮುತ್ಯ ಮಾಳಿಂಗರಾಯ, ಶರಣ ಮಾಳಿಂಗರಾಯ, ಮಹಿಮಾಂತಕ ಮಾಳಿಂಗರಾಯ, ಕರ್ಣಾವಂತ ಕರ್ಣೋಳ ಮಾಳಿಂಗರಾಯ ಅವತಾರ ಸಿದ್ಧ ಬೀರ ದೇವರು ಗುರುವಿನಲ್ಲಿ ದುಡ್ದ ಕೊಟ್ಟಾಗಿ ನೆವದ, ತಾನಿಗೆ ಬೇರಾಗಿ ಸವಿದ. ಯಾವಾಗ ಅವತಾರ ಸಿದ್ಧ ಬೀರ ದೇವರ ಕಾಡಬಾರದು ಕಾಡ್ದ, ಬೇಡಬಾರದು ಬೇಡದ, ಹಾಲಿನ ಗಿನ್ನ ಬೇಡದ, ಕಾಡಿರ್ತಕ್ಕಂತ ಪರೀಕ್ಷೆದೊಳಗೆ ಎಲ್ಲಾತ್ರೊಳಗಿನ ಪಾಸ್ ಆಗಿ ಬಂದ ಮುತ್ಯ ಮಾಳಿಂಗರಾಯ ಕಂಬಳಿ ಚಿತ್ತನ ಸೇವಾ ಮಾಡಿ ತಾ ಜಗತ್ತದೊಳಗೆ ಕಂಬಳಿ ಭಂಡಾರದ ಒಡೆಯಾಗಿ ನಾಮ ಬಿರುದಾಂಕಿತ ಪಡೆದ ಮುತ್ಯ ಮಾಳಿಂಗರಾಯ ಡಂಕನಾಡ ದೈಗೊಂಡ ಗೌಡ ಕ್ವಾಣೂರ ಮಠದಾಗ ಜಮಖಂಡಿ ತಾಲೂಕು ಕ್ವಾಣೂರ ಮಠದೊಳಗ ಹಬ್ಬ ಹಾಕಿದ. ಆ ಹಬ್ಬದ ಕಾರ್ಯಕ್ಕ ಗುರು ಬೀರದೇವರ ಆಜ್ಞೆ ಪ್ರಕಾರವಾಗಿ ಮುತ್ಯ ಮಾಳಿಂಗರಾಯ ದಂಡ ದರ್ಬಾರ ಕರ್ಕೊಂಡು ಕ್ವಾಣೂರು ಮಠಕ್ಕೆ ಹೋಗುವ ಸಂದರ್ಭದಲ್ಲಿ ಕ್ವಾಣೂರು ಮಠಕ್ಕೆ ಹೊಂಟಿದ್ದ. ಹೋಗುವತನಾಗ ನಡಿತು ಹೋಗುವತನಾಗ ಎಲ್ಲಿ ಬಂದ ಅಂತ ಕೇಳಿದ್ರೆ ಕೃಷ್ಣಾ ತಟ, ಕೃಷ್ಣಾ ತೀರದ, ಕೃಷ್ಣಾ ದಡಿ ಮೇಲೆ ಬಂದರಿಪ. ಕೃಷ್ಣಾ ಹೊಳಿ ದಡಿ ಮೇಲೆ ಬಂದ. ಇಚ್ಚೆ ಕಡೆ ದಂಡ ಅಚ್ಚಕ್ಕೆ ಆಗ್ಬೇಕಾಗಿತ್ತು. ಅಲ್ಲಿ ಅಂಬಿಗ ಏನ್ ಮಾಡ್ದ ಅಂತ ಕೇಳಿದ್ರೆ ಮುತ್ಯ ಮಾಳಿಂಗರಾಯನನ್ನ ದುಡ್ಡು ಕೇಳಿದ ಹೊತ್ತನೊಳಗೆ ಮುತ್ಯ ಮಾಳಿಂಗರಾಯ ನನ್ನಲ್ಲಿ ದುಡ್ಡಿಲ್ಲ, ನಾ ದುಡ್ಡು ಕೊಡವಲ್ಲ, ನನ್ನ ಗುರುವಿನ ಅಂಗಾರ ಭಂಡಾರದ. ನನ್ನ ಗುರುವಿನ ಅಂಗಾರ ಭಂಗಾರದ ಇದೊಂದು ಆಧಾರ ಕೊಡ್ತೀನಿ, ಇದೇ ದುಡ್ಡತ್ತ ತಿಳಿ, ಇದೇ ದುಡ್ಡತ್ತ ಭವಿಷ್ಯ ತಗೋ ಅಂತ ಹೇಳಿ ಕಿಶೇಂದ್ರ ಮುತ್ಯ ಮಾಳಿಂಗರಾಯಿಂದ ಅವ್ರ ದುಡ್ಡಿಗಾಗಿ ಭಟ್ಟಿಪಾಡಿಗಾಗಿ ದುಡ್ತಿದ್ರು. ಭಂಡಾರದು ಕಂಬಳಿದು ಅವ್ರಿಗೆ ಬೆಲೆ ಗೊತ್ತಿದ್ದಿಲ್ರಿಪ್ಪ. ಮಾಡಿದ್ರು, ನಿನ್ನ ಭಂಡಾರ ನಮ್ಗ ಬೇಡ, ದುಡ್ಡಿದ್ರೆ ನಿನಗ್ ಹೊಳಿ ದಾಟಿಸ್ತೇವು, ಇಲ್ಲಾಂದ್ರ ದಾಟ್ಸೋದಿಲ್ಲ ಅಂತ ಹೇಳಿಕಿಸಿಂದ್ರ ಅವರು ನಾವಿನಾಗ ಕುಣಿಸ್ಕೊಳ್ಳಿಲ್ಲ. ಆ ಎಳೆಗ ಮುತ್ಯ ಮಾಳಿಂಗರಾಯ ಗುರುವಿನಲ್ಲಿ ದುಡಿದು ತಾಕತ್ತಿತ್ತು, ಗುರುವಿನಲ್ಲಿ ದುಡಿದು ಶಕ್ತಿ ಪಡೆದಿದ್ದ, ಅಂದಂಗ ಆಗ್ತಿತ್ತು. ಗುರುನಾಮ ಸ್ಮರಣೆ ಮಾಡಿದ್ರ ಹೇಳದಂಗ ಕೇಳ್ತಿತ್ತು, ಇದ್ದುದು ಇಲ್ಲಾರ್ದಂಗ ಇದ್ದಂಗ ಮಾಡೋ ಶಕ್ತಿ ಯಾರಲ್ಲಿ ಬಂದಿತ್ತು ಅಂತ ಕೇಳಿದ್ರ ಮಾಳಿಂಗರಲ್ಲಿ ಬಂದಿತ್ತು. ಅವಾಗ ಮುತ್ಯ ಮಾಳಿಂಗರ ಗುರುನಾಮ ಸ್ಮರಣೆ ಮಾಡಿ ಕೇಸಿಂದ್ರ ಗುರು ಬೀರದೇವರನ್ನು ನೆನೆಸಿ ಹೆಗಲ ಮೇಲೆ ಇದ್ದಿರ್ತಕ್ಕಂತ ಜಾಡಿ ಗಂಬಳಿಯನ್ನ ತೆಗೆದು ಎಲ್ಲಿ ಹಾಸದ ಅಂತ ಕೇಳಿದ್ರೆ ಕೃಷ್ಣಾ ತೀರದ ಕೃಷ್ಣ ಹೊಳಿ ಮೇಲೆ ಹರಿತಿರ್ತಕ್ಕಂತ ನೀರಿನ ಮೇಲೆ ಕಂಬಳಿ ಹಾಸಿ ಮ್ಯಾಲ ಕೂತು ಕೈ ಒಳಗೆ ಹಿಡಿದಿರ್ತಕ್ಕಂತ ಬೆತ್ತನೆ ಹರಿಗೋಲು ಮಾಡಿ ಕಿಸಿಂದ್ರ ಹರಿಗೋಲು ಹೊಡೆಯುತ್ತ ಕಿಸಿಂದ್ರ ಹರಿತಿರ್ತಕ್ಕಂತ ನೀರಿನೊಳಗಿಂದ ದಾಟಿ ಮುತ್ಯ ಮಾಳಿಂಗರ ಅಕ್ಕಿ ಕಡೆ ಹೊಂಟ. ಹಿಂದ ದಂಡ ದರ್ಬಾರಗಳನ್ನೆಲ್ಲ ಬೆನ್ನ ಹತ್ತಿ ಬತ್ತು ಕಂಬಳಿ ಮ್ಯಾಲ ಕೂತು ಹೊಳಿ ದಾಟಿ ಅಚ್ಚಿಗೆ ದಡಿ ಮುಟ್ಟಿ ಗಂಗಮ್ಮ ತಾಯಿ ಮುಟ್ಟಿದ ಹೊತ್ತನೊಳಗ ಗಂಗಮ್ಮ ತಾಯಿ ಕೇಳ್ತಾಳ, ಏನತ್ರಿಪ್ಪ ನನ್ನ ಮ್ಯಾಲ ಕಂಬಳಿ ಹಾಕಿ ಚಂದ್ರ ನೀ ದಾಟಿದ ಮುತ್ಯ ಮಾಳಿಂಗರಾಯ, ನನ್ನೊಂದು ಗುರ್ತಿಡು ಅಂದ ಹೊತ್ತನೊಳಗ ಆಳೆ ಮುತ್ಯ ಮಾಳಿಂಗರಾಯ ಹೇಳ್ತಾನ, ಕರ್ನೂಳು ಮಾಳಿಂಗರಾಯ ಏನತ್ರಿಪ್ಪ ತಾಯವ್ವ ಗಂಗವ್ವ ನಿನ್ನ ಮ್ಯಾಲ ನಾ ಕಂಬಳಿ ಅಂಬಿಗ ತರಲಾರಕ್ಕಾಗಿ ಕಂಬಳಿ ಹಾಕಿ ಬಂದಿದ. ಇಂತಾದ ಇವತ್ತು ಸಿದ್ಧಾಟಿಗೆ ಗುರುವಿನ ಆಶೀರ್ವಾದ ಪಡೆದು ಮಾಡಿದ, ಕಂಬಳಿ ಹಿಂದ ಮಾಡಿದ, ಕಂಬಳಿ ಆಧಾರ ತೋಡ್ ಮಾಡಿದ ಅಂದ್ರ ಇವತ್ತಿಗೆ ನಿನಗ ಗಂಗಿ ಚಾದ ನನ್ನ ಚಿದ್ರ ಪೂಜೆ ನಿನ್ನ ಬಂದು ದಡಿ ಮ್ಯಾಲ ಮಾಡ್ಕೊಳ್ಳಿ, ಅದಕ್ಕೆ ಗಂಗಿ ಪೂಜೆ ಅಂತೇಳಿ ಹೆಸರು ಇಡ್ತ. ಇದು ಒಂದು ನಿನಗೆ ಚಾದ ಇರ್ಲಿ ಅಂತ ಹೇಳಿ ಕಿಸಿಂದ್ರ ಮಾತು ಕೊಟ್ಟು ಡಂಕನಾಡ ದೈಗೊಂಡ ಗೌಡನ ಹಬ್ಬಕ್ಕೆ ಮುತ್ಯ ಮಾಳಿಂಗರ ಹೋಗ್ಯಾನ. ಮಾರಾಯರು ಜಾಡಿ ಗಂಬಳಿ ಹಾಸಿ ಮುತ್ಯ ಮಾಳಿಂಗರ ಕೃಷ್ಣ ಹೊಳಿ ದಾಟ್ಯಾನ.
ದಾಟ್ಯಾನ ಇದು ಕಂಬಳಿಯಲ್ಲಿ ಆಗೋದು ಪವಾಡ, ಕಂಬಳಿದಿಂದ ಆಗೋದು ಪವಾಡ. ಹೌದ್. ನಿನ್ನಲ್ಲಿ ಏನಾರ ತಾಕತ್ತಿತ್ತಂದ್ರ ಕ್ಯಾಮಿ ಹಾಸಿ ಯಾವ ಸಿದ್ಧ ಯಾವ ಶರಣ ಹಳಿ ದಾಟ್ಯಾನ ಹೇಳು. ಹೇಳ್ತಾರಿಪ್ಪ ಅವ್ರು ಶಾಣ್ಯಾರದಾರ. ಇದು ಒಂದು. ಇನ್ನೊಂದು ಇನ್ನೊಂದೇನ್ರಿಪ್ಪ? ಕಂಬಳಿಯಲ್ಲಿ ಎಂತ ತಾಕತ್ತದ. ಹೌದ್. ಹೆಂಡಿ ದ್ಯಾವಮ್ಮಗ ಬಡ್ತಾನಿತ್ತು, ಕಡು ಬಡ್ತಾನಿತ್ತು. ಕಡು ಬಡ್ತಾನ. ಒಪ್ಪತ್ತುಂಡ್ರು ಒಪ್ಪತ್ತಕ್ಕ ಹೌದ್. ಗತಿ ಇದಿತ್ತಿಲ್ಲ. ಹೌದಾ? ಅದ್ರೊಳಗೆ ಒಳಗೊಮ್ಮ ಒಪ್ಪತ್ತು ಉಲ್ಟಕ್ಕನು ಗತಿ ಇದಿತ್ತಲ್ಲ. ಹೆಂಡಿ ದ್ಯಾವಮ್ಮಗ ಅಟ್ಟು ಕಡು ಬಡ್ತಾನಿತ್ತು. ಹೌದ್. ಕಡು ಬರ್ತಾನಿತ್ತು. ರೇವಣ ಸಿದ್ಧ ಸಂಚಾರ ಮಾಡುತ್ತಾ ಭಿಕ್ಷಾಂದಿ ಎತ್ತಿ ಹೋಗಿ ಹೆಂಡಿ ದ್ಯಾವನ ಮನಿ ಮುಂದೆ ನಿಂತ. ನಿರ್ತಾರಿಪ್ಪ. ಹೆಂಡಿ ದ್ಯಾವನ ಮನಿ ಮುಂದೆ ನಿಂತ ಕೇಸಿನ ಭಿಕ್ಷಾಂದಿ ಅಂದ. ಭಿಕ್ಷಾಂದಿ ಅಂದ ಹೊತ್ತನೊಳಗ ದ್ಯಾವಮ್ಮ ಹೇಳ್ತಾಳ ರೇವಣ ಸಿದ್ಧಗ ಏನತ್ತ? ಪರಿಪರಿದಿಂದ ಬೇಡ್ಕೋತಾಳ, ಉಡಿ ಒಡ್ಡಿ ಸೆರಗ ಹಾಸಿ ಬೇಡ್ಕೋತಾಳ. ಯಪ್ಪ, ನನ್ನ ಮನಿಗೆ ಬಂದು ಎಂದಿಂದ ಭಿಕ್ಷಾಂದಿ ಎತ್ತೆ ಬಂದ್ ನಿಂತಿದಿ. ನನ್ನ ಮನಿ ಒಳಗ ನನ್ನ ಹೊಟ್ಟೆ ತುಂಬುದರೊಳಗೆ ರಗಡದ. ನನಗೆ ಭಿಕ್ಷಾ ಬೇಡ್ತಿ, ನಾ ಎಲ್ಲಿದೆ ನೀಡ್ಲಿ. ಹಾಗೆ ಏನಾರೇ ನಾ ನಿನಗ್ ಕೊಡ್ಬೇಕೆ ಅಂತೇಳಿ ನಿನ್ನ ಮನದಲ್ಲಿ ಇತ್ತಂದ್ರ ನನ್ನ ಮನಿ ಒಳಗ ಅಂಬ್ಲಿ ಅದ, ಅಂಬ್ಲಿ ಕಾಸಿದ. ಆ ಅಂಬಲಿ ಆದಂದ್ರ ಅದನ್ನು ಒಳ್ಳೇದಲ್ಲ, ಅದನ್ನು ಹಳಸುದ ಅಂಬಲಿ ಅದ. ಹೌದು, ಹಳಸುದ ಅಂಬಲಿ ಅದ. ಅದು ನಿನಗ ಕೊಡ್ತೀನಿ, ಕುಡಿತಿ ಅಂದ್ರ ಕೊಡ್ತೀನಿ, ಇಲ್ಲ ಅಂದ್ರ ಇಲ್ಲ ಆತಂದ್ರು. ಅಂದ ಹೊತ್ತನೊಳಗ ಆಳಿಗೆ ರೇವಣ ಸಿದ್ಧ ಹೇಳ್ತಾನ, ತಾಯಿ ನಿನ್ನ ಮನಿ ಒಳಗ ಯಾನೇ ಇರ್ಲಿ ಅದು ಅನ್ನ ಅಂತಕ್ಕಂಥದ್ದು ಅದನ್ನ ಸ್ವೀಕಾರ ಮಾಡ್ತೀನಿ, ತಂದು ಕೊಡು. ಅಂದ ಹೊತ್ತನೊಳಗ ಹಳಸಿದ ಅಂಬಳಿನೇ ಮತ್ತೊಮ್ಮೆ ಕಾಯಿಸಿ ನೆಲ ಸಾರುಣಿಗೆ ಮಾಡಿ ಆ ನೆಲ್ಲ ಮ್ಯಾಲ ರೇವಣ ಸಿದ್ಧ ಕಂಬಳಿ ಹಾಸಿ ಕೇಸಿದ್ರ ಮ್ಯಾಲ ಕೂತ ಅದೇ ಅಂಬಲಿ ಕಾಸಿ ತಂದ ಕೇಸಿಂದ್ರ ತಂದು ಒಂದು ತಂಬಿಗೆ ಒಳಗ ತಂದ ಕೇಸಿಂದ್ರ ರೇವಣ ಸಿದ್ಧ ಕೊಟ್ರು. ರೇವಣ ಸಿದ್ಧ ಕುಡದಾರಿಪ್ಪ. ರೇವಣ ಸಿದ್ಧ ಕುಡದ. ಯಾವಮ್ಮನ ಭಾವ ಭಕ್ತಿ ನೋಡಿ ಮೆಚ್ಚಿದ್ದ. ಭಾವ ಭಕ್ತಿ ನೋಡಿ ಮೆಚ್ಚಿದ್ದ. ಮೆಚ್ಚುತ್ತಾಗಿ ಭಕ್ತಿಯಲ್ಲಿ ಸೋತ ರೇವಣ ಸಿದ್ಧ. ರೇವಣ ಸಿದ್ಧ ಸೋತ ಕೇಸಿಂದ್ರ ಅಲ್ಲಿ ಹೆಂಡಿ ದ್ಯಾಮವನ ಜನ್ಮ ಉದ್ಧಾರ ಆಗ್ಬೇಕಾಗಿತ್ತು. ಆತ ನನ್ನ ಚಿರತಾನ ಕೊಡ್ಬೇಕಾಗಿತ್ತು. ಹೌದು. ಯಾವಾಗ ರೇವಣ ಸಿದ್ಧ ಆಶೀರ್ವಾದ ಮಾಡ್ದ ಒಳ್ಳೇದಾಲಿ ಅಂತ ಹೇಳಿ ಕೇಸಿಂದ್ರ ಎದ್ದು ಜಾಡಿ ಕಂಬಳಿ ಹಾಸಿರ್ತಕ್ಕಂತ ಕಂಬಳಿಯನ್ನು ತೆಗೆದು ಕೇಸಿಂದ್ರ ಹೆಗಲಿ ಮೇಲೆ ಹಾಕ್ತಿದ್ದ. ಹೆಗಲಿ ಮೇಲೆ ಹಾಕುವ ಸಂದರ್ಭದಲ್ಲಿ ಎಲ್ಲಿ ಕಂಬಳಿ ಹಾಕಿದ್ ನೋಡು ಅಲ್ಲಿ ಬೆಳ್ಳಿ ಬಂಗಾರ ಮುತ್ತು ರತ್ನ ರೊಕ್ಕ ರೂಪಾಯಿ ದುಡ್ಡಿ ಬಿಟ್ಟಿತ್ತು ಬಂದು. ಹೌದ್. ಇದು ಕಂಬಳಿ ಪವಾಡ. ಕಂಬಳಿ ಪವಾಡ್ರಿಪ್ಪ. ಇದು ಕಂಬಳಿ ಪವಾಡ. ಇದು ಅಲ್ಲದೆ ಯಾವ ಸಾತಾರ ಜಿಲ್ಲಾ ವಿಟೆ ಗ್ರಾಮದೊಳಗ ಅದೇ ರೇವಣ ಸಿದ್ಧ ಸಂಚಾರ ಮಾಡ್ಕೊತ ಹೋಗಿದ್ದ. ತಾಯಿ ಸರಸ್ವತಿ ತಂದಿ ಜಾನವೇಕ. ತಾಯಿ ಸರಸ್ವತಿ ತಂದಿ ಜಾನವೇಕ ಇವ್ರು ಹೊಟ್ಟಿಲೆ 7 ಮಕ್ಕಳು ಹುಟ್ಟಿವು, ಒಂದೂ ಬದುಕಿತ್ಲು. ಒಂದಿನೂ ಬದುಕಿತ್ಲ. 6 ಹುಟ್ಟಿವು, ಒಂದು ಬದುಕಿತ್ಲ. 7ನೇದು ಒಂದು ಹುಟ್ಟಿತ್ತು, ಹುಟ್ಟಿ ಅದನ್ನು ಸತ್ತಿತ್ತು. ಹೌದು. ಊರು ಓಣಿ ಒಳಗ ಎಲ್ಲಾ ವಾರ್ತಾ ಹೋದ ಕೂಡ್ಲೆ ಗುಬು 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 ಬಂದ ಕಿಶನ್ ಮನೆ ಮುಂದೆ ನೆರೆದ್ರು. ಅಂಗಳದೊಳಗ ಸತ್ತ ಕೂಚಿನ ಹೆಣ ಹಾಕೊಂಡು ಭೂಮಿ ಬಡದು ನೆಲ ಬಡದ ಅಳ್ತಾರ. ತಾಯಿ ತಂದಿ ಬಾಯಿ ಒಳಗ ಮಣ್ಣು ಹಾಕೋತಾರ, ಎದಿ ಬಡದ ಅಳ್ತಾರ. ಪರಮಾತ್ಮಗ್ ಬೈತಾರ, ನಿನ್ನ ಬಾಗಿಲಿಗೆ ಬಾರಿ ಮುಳ್ಳು ಬಡಿಲಿ, ನಿನ್ನ ಬಾಗಿಲಿಗೆ ಕಾರಿ ಮುಳ್ಳು ಬಡಿಲಿ. 6 ನಮ್ಮ ಹೊಟ್ಟಿಲೆ ಪುತ್ರ ಸಂತಾನ ಹುಟ್ಟಿವು, ಅವನು ಬದುಕಲಿಲ್ಲ. ಕೊನೆಯದಾಗಿ 7ನೇದು ಹುಟ್ಟಿತ್ತು, ಇದನ್ನು ಕೊಟ್ಟಿ ಕಸ್ಕೊಂಡಿ ಪರಮಾತ್ಮ. ಇನ್ ಎಂತ ನ್ಯಾಯ ತಿಳಿ ದುಃಖ ಮಾಡಿ ತಾಯಿ ದುಃಖ ರೋಜನ ಮಾಡ್ತಿದ್ರು. ರೇವಣ ಸಿದ್ಧ ಸಂಚಾರ ಮಾಡುದು ಅದೇ ವಿಟೆ ಗ್ರಾಮಕ್ಕೆ ಹೋಗಿದ. ಹೋದ ಕೂಡ್ಲೆ ಆಳೆಗ ಅಲ್ಲಿ ಜನರನ್ನು ಕೇಳ್ತಾನ, ಏನತ್ರಿಪ್ಪ ಇಲ್ಲಿ ಇಷ್ಟು ಮಂದಿ ನೆರೆದ, ಯಾಕೆ ನೆರೆದ ಅಂದ ಹೊತ್ತನೊಳಗೆ ಹಿಂಗ ಆಗೈತಿ ವಾರ್ತಾ ಹೇಳು. ಆ ವಾರ್ತಾ ಹೇಳಿದ್ರು. ಹೇಳದ್ ಅವನಿಗೆ ಗಪ್ಪ ಅನ್ಬೇಡ್ರಿ ನೀವು, ನೀ ಅಡ್ಡಾಗ ನಾ ಹೇಳ್ತೀನಿ ಕೇಳ್ರಿ. ಅವ ಹಂಗ ಯಾಕತ್ತಾನ. ಯಾಕ್ರಿ? ಮೊನ್ನೆ ಸೊಲಾಪುರಕ್ಕೆ ಹೋಗಿದ್ದೇವ್ ನಾವು. ಸೊಲಾಪುರದಾಗ ಹೋಗಾನ ಅಲ್ಲಿ ಒಂದ್ ನಮ್ಗೆ ನಟ್ ಬೇಕಾಗಿತ್ತು, ಮೋಟ್ರದ್ದು ನಟ್ ಬೇಕಾಗಿತ್ತು. ಸಿಗ್ಲಿಲ್ಲ ಅಲ್ಲಿ. ನೋಡು ಸಿಗ್ಲಾರ ಕಾಲ ನಾವು ಬೈದೇವ್ರಿ ಸೊಲಾಪುರಕ್ಕೆ. ಎಂತ ಸೊಲಾಪುರ ಜಿಲ್ಲಾ ಸೊಲಾಪುರ ತರ ದೊಡ್ಡ ಜಿಲ್ಲಾ ಐತಿ. ಒಂದ್ ನಟ್ ಸಿಗ್ಲಿಲ್ಲ 10 ರೂಪಾಯಿದು ಅಂತ ಬೈದೇವ್. ಸೊಲಾಪುರ ಬೈದು ಮುಂದ್ ಮನೆ ಮ್ಯಾಗ ಸಿಕ್ತ್ರಿ ಅದು ನಟ್ಟ. ಅದ್ ನಟ್ ಮನೆ ಮ್ಯಾಗ ಸಿಗುತ್ತು, ಮನೆ ಮ್ಯಾಗ ಚಲೋ ಅಂದೇವನು. ಹಂಗ ಇವನು ನಟ್ ಉತ್ನಾದವ್ರ ಬಲ್ಲಿ ಸಿಗಾಲಾಗ್ಯದ. ಅದಕ್ಕ ಅವ ಖಾಲಿ ಹಾರಿರ್ತಾನವ. ನಿನ್ ನಟ್ ನಮ್ ಬರ್ಲಿಲ್ಲ, ಅಡ್ಡ ಇದ್ರು ನೀ. ಮತ್ತ ಮುಂದಿನ ಜಾತ್ರೆ ಕರ್ಸು, ನಿನ್ನ ಸೈಜ್ ನಟ್ ತಗೊಂಡೇ ಬಂದ. ಯಾಕ್ರಿ ಅವನಿಗೆ ಅದಕ್ಕೆ ಹೋಗ್ಬೇಡ್ರಿ, ಅವ್ನ ನಟ್ ಇಲ್ಲ. ನಿಮಗ್ ಬೇಕಾದ ನಟ್ ಸಿಗಲ್ಗತ್ತದಲ್ಲ, ಕೂತ್ ಕೇಳ್ರಿ. ನೋಡ್ರಿ ರೇವಣ ಸಿದ್ಧ ಕೇಳಿದಾಗ ಆಳೆ ಹೇಳಿದ್ರು ಅವ್ರು, ಏನತ್ರಿಪ್ಪ ಹಿಂಗೇನಿ ಹಿಂಗ ಕೂಸ ಸತ್ತದ. ಹೌದು. ಒಂದಲ್ಲ 7 ಕೂಸುಗಳು ಸತ್ತಾವ. ಈಗ ಮಾಡ್ಲತ್ತಾರ ಅಂತ ರೇವಣ ಸಿದ್ಧ ಹೋದ. ರೇವಣ ಸಿದ್ಧ ಹೋಗಿ ಕೇಸಿಂದ್ರ ನಿಮ್ಮ ಸತ್ತ ಕೂಸುಗಳನ್ನ ನಾ ಬದುಕಿಸ್ತೀನಿ, ನಾ ಹೇಳ್ದಂಗ ಮಾಡ್ಲಿಕ್ಕೆ ಸಿದ್ಧದಿರಿ ಅಂತ ಕೇಳ್ದ ಹೊತ್ತನೊಳಗ ಆ ಎಳೆಗ ಅವ್ರು ದುಃಖ ಮಾಡ್ಲಕತ್ರು. ನೀವ್ ಹೇಳ್ದಂಗ ಕೇಳ್ತೇವ ಅಂದ್ ಹೊತ್ನೊಳಗ ರೇವಣ ಸಿದ್ಧ ಹೇಳ್ದ, ಏನತ್ರಿಪ್ಪ
ಏನಾರು ಸತ್ತಾವ ನೋಡು ಅವಕ್ ಧನ್ ಮಾಡ್ರಿ ಹೋಲ್ ಬಿಡ್ರಿ. ಇದು ಒಂದೇನ್ ಸತ್ ಹೆಣ ಅದ ನೋಡು ಕೂಚಿಂದು. ಈ ಕೂಚಿನ ಹೆಣಕ್ 7 ತುಂಡು ಮಾಡಿಬೇಕು ನಾ ಬದುಕ್ತೀನಿ. ಆಳಗ ತಾಯಿ ತಂದಿಬ್ಬರು ಈ ಕೈಲಿ ಈ ಕರ್ಮ ನಮ್ ಕೈಲಿ ಮಾಡೋದಾಗಲ್ಲ. 7 ತುಂಡು ನಮ್ ಕೈಲಿ ಕೂಚಿನ ಮಾಡೋದಾಗಲ್ಲ. ಪುತ್ರ ಸಂತಾನ ನಾವು ಇಲ್ಲಾರ್ದೆ ನಮ್ ಹಟ್ಟಿಲಿ ಮಕ್ಕಳು ಇಲ್ಲಾರ್ದೆ ಹಿಂಗೆ ನಮ್ ಸಾವಾಗ್ಲಿ ಖರೆ ನಾವ್ ಮಾಡೋದಿಲ್ಲ ಅಂತ ಹೇಳಿ ನಿತ್ರು ಆ ರೇವಣ ಸಿದ್ಧ ಹೇಳ್ತಾನ ತಿಳಿಸಿ. ಏನತ್ರಿ ಇಲ್ಲ ನಿಮಗ ಪುತ್ರ ನಿಮ್ ಮಕ್ಕಳು ನಿಮ್ಮ ಹಳ್ಳಿ ಜೀವಂತ ಆಗ್ಬೇಕಾದ್ರೆ ಈ ಕಾರ್ಯ ಮಾಡಿದ್ರೆ ನಾವು ಉಳಿಸ್ತೀನಿ ಅಂದು ಹೊತ್ತನೊಳಗ ಧೈರ್ಯ ಗಟ್ಟಿ ಮಾಡಿ ತಾಯಿ ತಂದಿ ಇಬ್ರು ಅದೇ ಒಂದು ಸತ್ತು ಕೂಚಿನನ್ನ 7 ತುಂಡು ಹತಾರು ತಗೊಂಡು 7 ತುಂಡು ಮಾಡಿಟ್ರು. ಒಂದರದೊಳಗೆ 7 ತುಕುಡಿ ಮಾಡಿದ್ರು. ತುಕುಡು ಮಾಡಿದ ಹೊತ್ತಿನೊಳಗ ಜಗದ್ಗುರು ರೇವಣ ಸಿದ್ಧ ರೇವಣ ಸಿದ್ದೇಶ್ವರ ಏನ್ ಮಾಡ್ದ ಅಂತ ಕೇಳಿದ್ರ ಏನ್ರಿಪ್ಪ ಹೆಗಲಿ ಮೇಲೆ ಇದ್ದಿದ್ದ ಕಂಬಳಿ ತೆಗೆದು 7 ತುಂಡ ಹೆಣದ ಏನ್ 7 ತುಕುಡಿತ್ತು ನೋಡ್ರಿ. ಆ ತುಕುಡಿ ಮ್ಯಾಲ ಕಂಬಳಿ ಹಾಕಿ ತಿಂದ್ರ ಕಂಬಳಿ ಹೊಚ್ಚಿ ಹಸ್ತ ಎಳದ ಯಾವಾಗ ಕಂಬಳಿ ತೆಗೆದು ನೋಡು 7 ಹೆಣದ ತುಕುಡಿ ಹೋಗಿ ಹಿಂದ ಸತ್ತಿರ್ತಕ್ಕಂತ 6 ಕೂಸುಗಳು ಇದೊಂದು ಸತ್ತಿದು 7 ಕೂಸುಗಳಾಗಿ ನಿಂತು ಇದು ಕಂಬಳಿ ಮಾಡಿದಪ್ಪವ. ಮಾರಾಯಿ ಎಲ್ಲಿದ್ರೆ ಈಗ ಹೇಳ ಮುಂದಿನ ಸಂಧಿಗೆ ಬಂದ್ ಭಾಂಡವಾಳ ಅದೋ ಏನಿಲ್ಲ ಬಿಡು. ನೀವ್ ಹಚ್ಚಿಕಿಟ್ಟಾಗಿನ ಹೇಳ್ತಿ ದಯವಿಟ್ಟು ಆಳಿ ಹೊಡೆದ ಅಂದ್ರ ಭಾಂಡವಾಳ ಆದ ಅಂತ ಹೇಳಿ ಹೊಡೆದಾರ. ಯಾಕ್ರಿ ಅದಕ್ಕಿರ್ಲಿ ಬಾಳೇನು ಮಾತಾಡ್ಲಾರ್ದೆ ನಾವೊಂದು ಪ್ರಶ್ನೆ ಕೇಳಿದೇವ್ರಿಗೆ. ಏನ್ ಕೇಳಿದ್ರಿಪ್ಪ ಪ್ರಶ್ನೆ? ಗುಡ್ಡದೋಡಿ ಅಮ್ಮೋಗ ಸಿದ್ಧ ಮುತ್ಯ ಶೇಖ್ ಸೈದಾರಿಗೆ ಯಾಕ ಮಾನ್ಯತೆ ಕೊಟ್ಟ ತಾ ಉಳಿಲಿಲ್ಲ ಗುಡ್ಡದಂದ್ ಯಾಕ ಮಾಯ ಅದ ಅಂತ ಕೇಳಿದೇವ್. ಹೌದು ಮಾರಾಯಿ ನೋಡ್ರಿ ಎಷ್ಟ ಸಹಜ ನಾ ಕೇಳಿದ ಪ್ರಶ್ನೆ ಹಮ್ಮ ಕೇಳಿದ ಮಾರಾಯ ಏನ್ ಹೇಳ್ತಾನ ಯಾನ್ ಬಾಳ ದೊಡ್ಡ ಮಾತ್ರ ಏನ್ ದೊಡ್ಡ ಕೇಳ್ದೀನಿ ಅದು ಮಾಧವಲಿಂಗ ಅದೆಲ್ಲ ಅಗಲ್ಬೇಕಾಗಿತ್ತು. ಅವ್ ನನ್ನ ಮಾತು ಮೀರಿ ಕೆಚ್ಚಿದ್ರ ಅವದೂಷಿತ ಬಿಳಿಯಾಣಿಸಿದ್ದ ಅವ್ನ ಮಾತು ಮೀರಿ ಹೋಗ್ಯಾರ ಅಂತ ಹೇಳಿ ಅವ ಮಾಯ ಆಗ್ಯಾನತ್ತ. ಹಿಂಗ ಹೇಳ್ದ ಮಾರಾಯ. ನೋಡ್ರ ನೀವು ಮಾರಾಯ ಮಾತಾಡೋದು ಖರ್ಯೋ ಏನು ಉತ್ನಾದವ್ರು ಮಾತಾಡೋದು ಖರ್ಯೋ ನೀವು ತೂಕ ಮಾಡ್ರಿ. ದೈವ ತೂಕ ಮಾಡ್ರಿ. ಈಗ ನಿಮ್ ಕಡೆ ಯಾವಾರ ಮಾರಾಯ ಕಡೆ ಇಲ್ಲಿ ದೈವ ದೇವ್ರ ಅಂದಾರ ನೋಡ್ರಿ. ನಿಮಗ್ ಕೇಳ್ತಾನ ಹೌದು ಸಿದ್ಧ ಬಿಳಿಯಾಣಿ ಸಿದ್ಧ ಇಬ್ರು ಸೈಲಿ ಸುಗ್ರೀವ್ ತೇಜ್ ಹತ್ತಿಕೆಂದ್ರ ಎಲ್ಲಿ ಹೋದ್ರು ಶಾರ್ ಪಟ್ಟಣಕ್ ಹೋಗ್ಯಾರ. ದಂಡಿ ಬ್ಯಾಡ ಹತ್ತಿದ ಹೋಗ್ಯಾನ. ಆ ದಿಕ್ಕಿಗೆ ಹೋಗ್ಬೇಡ್ರಪ್ಪ ಅಂತ ಹೇಳಿದವ. 3 ದಿಕ್ಕಿಗೆ ಹೋರಿ ದ್ರಾಕ್ಷ ದಿಕ್ಕಿಗೆ ಹೋಗ್ಬೇಡ್ರಿ ಹೇಳಿದ್ದ. ಅದ ಮಾತು ಮೀರಿ ಕೇಸಿಂದ್ರ ಇಬ್ರು ಹೋಗ್ಯಾರ. ಹೋಗಿ ಅಲ್ಲಿ ಏನೇನ್ ಕೆಟ್ಟ ಮಾಡ್ಯಾರ್ರಿ ಅವ್ರು. ಕೆಟ್ಟ ಮಾಡ್ಯಾರನು ಇಲ್ಲ ಏನ್ ತಪ್ಪ ಮಾಡ್ಯಾರ? ಧರ್ಮಕ್ ಧಕ್ಕೆ ಹತ್ತದೇನ ಹತ್ತದೇನ ಜಾಡಿಗೆ ಬಟ್ಟ ಹತ್ತದ ಕಂಬಳಿ ಎದಕ್ ಬಟ್ಟ ಹತ್ತದ ನಿನಗ್ ಬಟ್ಟ ಹತ್ತದ ಏನಿಲ್ರಿಪ್ಪ. ಒಳ್ಳೇದನ್ನೇ ಮಾಡ್ಯಾರ. ಅಲ್ಲಿ ಒಳ್ಳೇದನ್ನ ದಯ ಗಳಿಸ್ಯಾರ. ಎಲ್ಲಾ ಆಟಿನಲ್ಲಿ ಗೆದ್ದಾರ. ಸೂಜಿ ಹಣಿ ಮೇಲೆ ತಪ್ಪ ಮಾಡ್ಯಾರ. ಹೌದಿಲ್ರಿ? ಅವ್ರ ಶೇಖ್ ಸೈದ್ಯಾರು ಇವ್ರನ್ನ ಪರೀಕ್ಷೆ ಮಾಡ್ಬೇಕು ಮೌಸ್ಗಳು ಹಾಕ್ಬೇಕಂತ ಹೇಳಿ ಮೌಸು ತಂದ ಅಗಲೊಳಗೆ ನೀಡಿದ್ರ ಇವ್ರ ತಂದೆ ಗುರುನಾಮ ಸ್ಮರಣೆ ಮಾಡಿ ತಿಂದ್ರ ಭಂಡಾರ ಹೊಡೆದ್ರ ಏನಾಗ್ಯದ ಮಲ್ಲಿಗೆ ಹೂವಾಗ್ಯದ. ಅಂತ ಸಮರ್ಥ ಉಳ್ತಿರ್ತಕ್ಕಂತ ಚಿತ್ತರು ಜಗತ್ತದೊಳಗ ಸತ್ಯನ ಗಳಿಸ್ಯಾರ. ಅಧರ್ಮ ಮಾಡಿಲ್ಲ ಧರ್ಮದ ಕಾರ್ಯನೇ ಮಾಡ್ಯಾರ. ಚೀಕದಪ್ಪ ನಿನ್ನ ಮಾತು ಮೀರಿ ಅಂಶದ ಮುತ್ತನ ಮಾತು ಮೀರಿ ಹೋಗಿ ಏನಾರ ಕೆಟ್ಟದು ಮಾಡಿ ಕೆಟ್ಟದ ಸುದ್ದಿ ನಿನ್ ಕಡೆ ಬಂದಿತ್ತಂದ್ರ ನೀ ಅವ್ರಿಗೆ 30 ವರ್ಷ ಬೇಡ ಹೋಗಿ ಮಾಯಾಗಿ. ಅವ್ರು ಒಳ್ಳೇದೇ ಮಾಡ್ಯಾರ. ಅವ್ರು ಚಲೋನೆ ಮಾಡ್ಯಾರ. ನಿನ್ನ ಕರ್ತವ್ಯ ಏನಿ ತಪ್ಪುದು ಅಮೋಗ್ತಿದ್ದು ನನ್ನ ಮಕ್ಕಳು ಬ್ಯಾಡಂದ ದಿಕ್ಕಿಗೆ ಹೋಗ್ಯಾರ ಅಂದ್ರ ಚಲೋ ಕಾರ್ಯ ಮಾಡ್ಯಾರ ಅಂದ್ರ ಅವ್ರಿಗೆ ಶಬ್ಬಾಸದ ತಾಪ ಕೊಡ್ಲಿಕ್ಕ ನೀ ಅಲ್ಲಿ ನಿಂದ್ರಬೇಕಾಗಿ. ಹೌದಿಲ್ರಿ? ನಿಮ್ ಮನ್ಯಾಗ ನಿಮ್ ಮಕ್ಳು ಮಾತಿ ಮೀರಿ ಎಲ್ಲಾರ ಹೋದು ಅಂದ್ರ ಅವ್ರು ಅಲ್ಲಿ ಕೆಟ್ಟದ ಕಾರ್ಯ ಮಾಡಿದ್ರ ಅಂದ್ರ ಹೋಲ್ ಬಿಡೋ ಅದು ನನ್ನ ಮಗ ಅಲ್ಲ ಅಂತೇಳಿ ಹಿಂಗ ಅನ್ಬೋದು ನೀವು. ಯಾವಾಗ ನನ್ನ ಮಾತು ಮೀರಿ ನನ್ನ ಮಗ ಅಲ್ಲ ನನ್ನ ಮಗ ಅಲ್ಲ ಅಂತೇಳಿ ಮಗನೇ ಅಲ್ಲಿ ಸುಳಿ ಮಗ ಹೋಗಿ ಒಳ್ಳೆ ದಯ ಗಳಿಸ್ಕೊಂಡ್ ಬಂದಾನ. ಊರಾಗ ಸಮಾಜದಾಗ ಯಾನ್ ನಿಂಗಾಪುರ ಪಾರ ಯಾನ್ ಸಿದ್ದಾಪುರ ಹುಡುಗ ಅನ್ನುವಂಗ ಮಾಡ್ಯಾನ. ಅಂತವ್ ನಿಮ್ಗೆ ಮನಿ ಒಳಗ್ ತೊಳಲ್ಲ ತೋತದ. ನನ್ನ ಮಗ ಅಲ್ಲತ್ತೀರಿ ನೀವು ಹಂಗ ಮ್ಯಾಲ ಅನ್ನೋದ ಆಗ್ತದ. ನೀವು ತೂಕ ಮಾಡ್ರಿ. ನಾನಲ್ಲಪ್ಪ ಇದಕ್ಕೆ ನಾ ಅನ್ನಲ್ಲ. ನಾ ಅಂತಂದ್ರ ಮಾರಾಯ ಅನ್ನತ್ತಾನ ಹೊಚ್ಚಿಕಾಯಿ ಮಾತಾಡ್ತಾನೆ ಮಾತ ಅಟ್ರ ಹೊತ್ತದ್ರ ಅಗುಳವ್ರು. ನೀವ್ ವಿಚಾರ ಮಾಡ್ರಿ. ನೋಡ್ ಮಾರಾಯ ಮುಂದಿನ ಸಂಧಿಗೆ ಇನ್ನ ವಿಚಾರ ಮಾಡ್ರಿ. ಮಾಮೂಲಿ ತಿಳಿಬೇಡ. ಛಿದ್ರ ವಿಷಯ ಛಿದ್ರ ಮಾಡಿ ಹೇಳು. ಛಿದ್ರ ಮಾಡಿ ಹೇಳ್ರಿ. ನೀ ಮರ ಐತಿ ನಿನ್ ಗೊತ್ತಿಲ್ಲತ್ತಿಲ್ಲ ನಿನ್ ಗೊತ್ತಿರ್ತದ. ದೈವ ಕಮ್ಮ ಅಂತೇಳಿ ಮುಚ್ಚಿಡ್ಲಿಕ್ ಹೋಗ್ಬೇಡ. ದೈವ ಕಮ್ಮಿ ಇರ್ಲಿ ಬಿಚ್ಚೋಗಿರಿ. ಇಲ್ಲಿ ಹಿರಿಯರ್ ಏನ್ ಕೂತಾರ ನೋಡು ಇವ್ರು ಗಟ್ಟ್ಯಾರ. ಇವ್ರ ಮುಂದ್ ನಮ್ ಪರೀಕ್ಷೆ ಆಗ್ಬೇಕಾಗ್ಯದ. ಮಕ್ಕಳ ಇವ್ರ ಮುಂದ್ ಪರೀಕ್ಷೆ ಆಗ್ಬೇಕಾಗ್ಯದ. ಇವ್ರಿಗೆ ಹೇಳು ನೀ ಅಡ್ಡ ಇಲ್ಲಪ್ಪ ಕಾಲ ಎತ್ಲಕತ್ತಲ್ಲ ಒಂದೇ
ಅವ್ನ್ ನಟ್ ಸಿಗಲ್ಲ ನಾನು ಬಿಟ್ಟು ಅವ ಕಾಳಜಿ ಬೇಕು ಅಂದವ ಇದ್ದಿದ್ ನಟ್ನೆ. ಅದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ. ಅದಕ್ಕೆ ನಮಗೊಂದು ಮಾತು ಕೇಳ್ಯಾರ. ಏನ್ ಮಾತ್ರಿಪ್ಪ? ಕೇಳಿ ಏನ್ ಹೇಳ್ಯಾರ ಅವ್ರು? ಏನತ್ತ? ಇದು ಶಿರ್ವಾಳ ಮ್ಯಾಳ ಅಂದ್ರ ನಾತ್ರ ಏನಂದ್ರಿ? ನಾತ್ರ ಬಲಿ ಅಂದ್ರೆ ಏನ್ ಅಂದ್ರ ನಾತ್ರ ಬಲಿ ಏನ ಇಲಿ ಬಲಿ ಮಾರೈ ಪಿಂಜರಾತ್ರಿ. ನಿನ್ನ ನಾತ್ರ ಬಲಿಯಾರ ಇರ್ಲಿ, ಗಿಣಿ ಪಿಂಜರಾರ ಇರ್ಲಿ, ಮಾತ್ರ ಬಲಿಯರ ಇರ್ಲಿ, ನಿಂದು ಇಲಿ ಬಲಿಯಾರ ಇರ್ಲಿ, ಹುಲಿ ಬಲಿಯಾರ ಇರ್ಲಿ, ಬೇಡ ಹಂದಿ ಬಲಿಯಾರ ಇರ್ಲಿ, ಯಾವಾಗ ಬಲಿ ತಗೊಂಬರ್ತಿ ತಗೊಂಬ. ನಿನ್ನ ಬಲಿಯಾಗ ಜಾರ ಕರ್ತ ನಾವ್ ಸಿಗ್ಬಿದ್ರ ಉತ್ನಾಳ ಬ್ಯಾಟಿಗಳು ಸಿಕ್ಕು ಅಂದ್ರ ಇವತ್ತಿನ ದಿವಸದಲ್ಲಿ ಕಮಿಟಿ ಅವ್ರಿಗೆ ಎಷ್ಟು ರೊಕ್ಕ ಹರಾಚಿದ್ರು ನೋಡು, ಐಗದಿಗೆ ಇಟ್ಟು ಹೊಕ್ಕ. ಮತ್ತೇನದು ಸಿದ್ಧವಾಗಿ ಇಟ್ಟು ಹೋಗ್ತೇವೆ. ಬೇಕಾದ ಬಲಿ ತಗೊಂಬ. ಯಾಕೆ ಕೇಳು? ಯಾಕ್ರಿಪ್ಪ? ಏನ್ ಪ್ರಶ್ನೆ ಕೇಳಿರಿ ನೀವು? ಮುದ್ದೈ ಮುದ್ದುಗೌಡದಿಂದ ಅಂದ್ರೇನು? ಪರಮಾತ್ಮ ಪಾರ್ವತಿದಿಂದ ಮುದ್ದೈ ಮುದ್ದುಗೌಡ ಹುಟ್ಟಿದ್ರು. ಅವ್ರಿಬ್ಬರು ಬೆಡಗ ಬದಲಾವಣೆ ಮಾಡಿಕೆ ತಿಂದ್ರ ಲಗ್ನ ಇತ್ತು. ಲಗ್ನ ಆಗಿ ಅದೇ ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲೆ ಆದಿಗೊಂಡ ಎಂಬುವ ಗಂಡ ಮಗ ಹುಟ್ಟನ್ರಿಪ್ಪ. ಅಂದ್ರೆ ಇಲ್ಲಿ ಯಾರು ಕೇಳ ಮಾರೈ? ಮುದ್ದಾಯಿ ಮುದ್ದುಗೌಡ ಬೆಡಗ್ ಬದಲಾವಣೆ ಮಾಡಿ ಲಗ್ನ ಮಾಡಿ ಅಂದ್ರೆ ಆದಿಗೊಂಡ ಹೆಣ್ಣು ಎಲ್ಲಿ ತೆಗದ್ರಿ? ಹೆಣ್ಣೆಲ್ಲಿ ತೆಗದ್ರಿ? ಸುತ್ತಿ ಪ್ರಮಾಣ ಅದ್ರಿ ಮಾರಾಯರ. ಶ್ರುತಿ ಹಾಲು ಮತ್ತ ಸಿದ್ದಾಟಿಗೆ ಶ್ರುತಿ ಪ್ರಮಾಣ ಅದ. ಏನದ್ರಿಪ್ಪ ಶ್ರುತಿ ಪ್ರಮಾಣ ಅದ? ನಿಂಗಮ್ಮೆನ್ನು ಯಜ್ಞದ ಹೆಣ್ಣು ತೆಗೆದಕ್ಕಿಂತ ಆದಿಗೊಂಡಗ ಲಗ್ನ ಮಾಡ್ಯಾರ. ಬೇಕಾದ್ರೆ ಇಂಗ್ಲಿಷ್ವರ ಮೈಬೂ ಅಣ್ಣ ಅಂತೇಳಿ ಸರ್ಚ್ ಮಾಡಿ ಹೊಳ್ಳಿನ ಪದ ಅಂತೇಳಿ ರಾವತು ಅಣ್ಣ ಅಂದು ಕೊಗಟ್ನೂರ್ ರಾವತು ಅಣ್ಣ ಅಂತೇಳಿ ಯೂಟ್ಯೂಬ್ದಾಗ ಸರ್ಚ್ ಮಾಡು. ಆದಿಗೊಂಡನ್ ಲಗ್ನ ಹೆಂಗಾಯ್ತು, ಸುಣ್ಣ ಬಣ್ಣ ಜೋರು ಬಿಟ್ಟು ಹಂದ್ರ ಹಾಲ್ಗಂಬ ಹಾಕಿ ಹೆಂಗ ಲಗ್ನ ಐತು ಅನ್ನೋದು ಅವ್ ಹಾಡ್ಯಾನ ಸರಳವಾಗಿ. ಹಾಡ್ಯಾನ ಕ್ಯಾಶೆಟ್ದಾಗ ಹಾಡ್ಯಾನ. ಅದಕ್ಕ ನಿಂಗಮ್ಮೆನ್ನು ಯಜ್ಞದ ಹೆಣ್ಣು ತೆಗೆದು ಎತ್ತದ ಹೆಣ್ಣು ತೆಗೆದಕ್ಕೆ ಆದಿಗೊಂಡನ್ ಲಗ್ನ ಮಾಡ್ಯಾರ. ಮುಂದಿನ ಬಲಿ ನೀ ಹೇಳಿ ಸೂಚನಾ ಇಟ್ಟಿ, ಆ ಬಲಿಗೂ ನಾ ಸಿದ್ಧ ಎಲ್ಲಾ ತೆಗದ್ ಇಟ್ಟೇನು. ನೀ ಮುಂದೆ ಏನ್ ಕೇಳಿದಿ ಎಲ್ಲ ನನಗ್ ಗೊತ್ತದ. ಈಗ ನೀ ಎಷ್ಟು ಕೇಳಿದೆ ಅಷ್ಟೇ ಹೇಳ್ಬೇಕಾಗ್ಯದ. ಊರ್ದೆ ಉತ್ತಾಪತ್ತಿ ಹೇಳ್ಬ್ಯಾಡ್ದದು. ಮತ್ತ ಅದು ಬೇರೆ ಅದ ನೋಡು. ನಿನ್ನ ಬಲಿಯರಿ ಹ್ಯಾಂಗ ಅದ ನೋಡು. ಒಮ್ಮೆ ನೋಡ ಕಡದಾಟೆ ತೋರ್ಸೋದು. ನಿನ್ಗೆ ಹೆಚ್ಚಿಟ್ಟಂಗ ಹೆಂಗ್ ಬಿಕ್ತಾ ಇರ್ತದ, ನಾ ಹೆಂಗ್ ಗುತ್ಕೊಳ ಅದರ ಹಾಕಿ ಹೋಲಿ. ಹೌದಾ? ಅದಕ್ಕೆ ಮುಂದಿನ ಸಂದಿಗೆ ಮತ್ತೆ ಏನಿತ್ರ ಮುಂದಿನ ಕೇಳು. ಅವ್ರು 6 ಮಂದಿ ಮುಂದೆ ಆದಿಗೊಂಡಾಗ 6 ಮಂದಿ ಹುಟ್ಟ್ಯಾರ. 6 ಮಂದಿಗೆ ಎಲ್ಲಿದ ಕನ್ಯಾ ತೆಗೆದ ಅದು ಕೇಳು. ಅದನ್ನ ಹೇಳಿದೆ ಮಂಗಳಾರತಿ ಮಾಡಿ ಹೋಗ್ತೇವೆ ಇವತ್ತು. ನಿಮ್ಮ ಇರ್ಲಿ ಬಂಧುಗಳೇ, ಅವ್ರೊಂದ್ ಮಾತು ಹೇಳ್ಯಾರ. ಏನ್ರಿಪ್ಪ ಮಾತಾ? ಉತ್ನಾಳ ನಬಿ ಸಾಹೇಬರು ರಾಜೂರ್ ಗಿಣಿಗೆ ತಂದಾರ. ಗಿಣಿ ಮಾತ್ ಚಂದ ಹೇಳ್ಯಾದ. ಪಿಂಜರದಾಗದ ತನ್ನ ಭವಿಷ್ಯ ಹೇಳಕ್ ಬಂದಿಲ್ಲ. ಚೀಟಿ ತೆಗದ ನೋಡ್ರಿ. ನಾ ನಿಮ್ಗೆ ಹೇಳ್ತೆ ಒಂದೇ ಒಂದು ಮಾತು. ಏನ್ ಮಾತ್ರಿಪ್ಪ ಗೌಡ್ರ? ಈಗ ನಾ ಮಾತಾಡದಂದ್ರ ಮರ ನಿನ್ಗೆ ಹೆಂಗ ಆಗ್ತದ? ಪೆಟ್ಟ ಆಗ್ತದ. ಪೆಟ್ಟ ಹತ್ಕೋಬೇಡ್ರಿ. ಪೆಟ್ಟ ಹೆಂಗ ಆಗ್ತದಂದ್ರ ನಾ ಹೊಡೆದ ಮಾತ ತಿಳಿನಿ ಟವೆಲ್ದ ಕಲ್ಲ ಹಾಕಿ ಬಿಡ್ತಾನ. ಇಲಿ ಹೊಡೆದ್ರ ಗಣೇಶ ಪೆಟ್ಟ ಅನ್ನಂಗ ಹಿಂಗ ಆಗ್ತದ. ಯಾಕಂತ ಕೇಳಿದ್ರ ಸಣ್ಣ ಬಾಯಿ ದೊಡ್ಡ ತೂತ ಆಗ್ತದ. ನೋಡ್ರಿ ನೇರವಾಗಿ ಹೇಳೇನ್ರಿ ನಿಮ್ಗ. ಹೇಳ್ರಿಪ್ಪ. ಬೀದಿ ನಾಯಿ ಬ್ಯಾರೆ. ಬೀದಿ ನಾಯಿ ಬ್ಯಾರೆ, ಸಾಕಿದ ನಾಯಿ ಬ್ಯಾರೆ. ಬೀದಿ ನಾಯಿ ಕಿಮ್ಮತ್ ಬ್ಯಾರೆ ಇರ್ತದ, ಸಾಕಿದ ನಾಯಿ ಕಿಮ್ಮತ್ ಬ್ಯಾರೆ ಇರ್ತದ. ನಿಮ್ಗ ಇವತ್ತ ನನಗ ಗಿಣಿ ಅಂದಿರಿ. ಗಿಣಿ ಪಿಂಜರದೊಳಗದ. ಯಾಕೆ ಪಿಂಜರದ ಗೊತ್ತೇನು? ಯಾಕ್ರಿಪ್ಪ? ನಿಮ್ಗೊಂದ್ ಮಾತು ಕೇಳ್ತ. ಏನ್ ಮಾತಾ? ಒಂದು ಬಂಗಾರದ ಒಂದ್ ಯಾವಾದರೆ ಒಂದ್ ಬಂಗಾರದ ಉಂಗುರ ಬೀಳಿ. ಬೇಡ, ಒಂದು ಗುಂಜಿನೇ ಬಂಗಾರ ತುಕಡಿ ಬೀಳಿ. ನೀವ್ ಒಯ್ತೀರಿ ಎತ್ತದ? ಒಯ್ತಾರಿಪ್ಪ. ಮತ್ತ ಎತ್ತ ಅಂತ ಕೆಬ್ಬಣ ಬಿತ್ತದ. ಒಯ್ತೀರಿ ಮನಿಗೆ? ಒಯ್ಯಂಗಿಲ್ಲ. ಒಯ್ತೀರೇನು? ಒಯ್ಯಂಗಿಲ್ಲ. ಯಾಕೆ ಒಯ್ಯಂಗಿಲ್ಲ? ಕೆಬ್ಬಣದು. ಯಾಕ ಅದ್ರ ಕಿಮ್ಮತ್ ಕಮ್ಮ ಅದ. ಬಂಗಾರದು ಹೆಚ್ಚದ. ಹ್ಯಾಂಗ ಬಂಗಾರದ ಹೆಚ್ಚದ ನೋಡು, ಹ್ಯಾಂಗ್ ಕೆಬ್ಬಣ ಕಮ್ಮ ಅದ ನೋಡು. ಈ ಗಿಣಿ ಪಿಂಜರದಂದ್ರೇನು? ಇದು ಮುಟ್ಟು ಮಾತಾಡ್ತದ. ಪಿಂಜರೆ ಮೇ ಮೇರಿ ಪಪ್ಪಟ ಬೋಲೆ. ಇದು ಗಿಣಿ ಮಾತಾಡ್ತದ ತಿಳಿ. ಇದಕ್ಕೊಂದ್ ಕಿಮ್ಮತ್ ಅದ. ಇದು ಪಿಂಜರದೊಳಗಿರ್ತದ. ನೀ ಏನ್ ಪಿಂಜರ ಬಿಟ್ಟಾಂಡಿದ್ ನೋಡು. ಈ ಕಾಡಿ ನೀ ಗಿಣಿನೂ ಅಲ್ಲ, ಈ ಕಾಡಿ ನೀ ನವಿಲ್ನು ಅಲ್ಲ, ಕಾಗಿನಿ ಅದವ. ನೀ ಕಾಗಿದ್ದಿ, ನೀ ಬಿಟ್ಟಾಂಡಿದ್ದಿ, ನೀ ಯಾ ಪಿಂಜರದೊಳಗೆ ನಿನ್ ಹಿಡಿಯವ್ರಲ್ಲ. ನಿನ್ ಕಿಮ್ಮತ್ ನಮ್ಮಟ್ಟಿಲ್ಲ. ನೀ ಎಟ್ ಕಾ ಅಂದ್ರುನು ಬಸ್ ಸ್ಟ್ಯಾಂಡ್ ಮೇಲೆ ಗಿಡದ ಮೇಲೆ ನೀವು. ಅದಕ್ಕಿರ್ಲಿ ಬಹಳ ಹೇಳಾರ್ದೆ. ಬಾಳ ದೂರ ಹೋಗ್ಬೇಡ್ರಿ. ಇಲ್ಲ ಅದಕ್ಕನೆ ಬಿಟ್ಟೆ ನಾವು. ಪಟ್ನೆ
ಸೀತಾನ್ ಸೀರ್ ತಗೊಂಬ ಅಂದ ಕೂಡ್ಲೆ ಹನುಮಂತ ಬಾಲ್ ಹೆಂಗ ಅಡಸ್ತವ ನೋಡು ಹಂಗ ಒಳಗ ಬಾಲ ಅಡ್ಕೋಬೇಕಾತ. ಹೌದೌದು ರೌಂಡ್ ಹೊಡಿಬೇಕಾಗ್ತದ. ಊರ್ದ ಬಿಟ್ಟೆ ಅಂದ್ರ ಸೀತಾದ ಬಾಲ ಹನುಮಂತ ಊದ್ ಬಿಟ್ಟಾಕಳೆ ಇಡೀ ಲಂಕಾ ಪಟ್ಟಣದವ್ರ ಎಲ್ಲ ಬದ್ಲಿ ಆಗಿರು. ನಿನ್ನೆ ಬಿಟ್ಟಿದ್ದೆ ನೋಡ್ ನಂದಿನಿ. ನಿನ್ನೆ ಬಿಟ್ಟೇವ್ ನೋಡು ಹಂಗ್ ಬಿಡಾದಿಲ್ಲ ಈಗ. ಅದಕ್ಕಿಲ್ಲಿ ಬಹಳಷ್ಟು ಮಾತು ಹೇಳಾರ್ದು ಯಥಾ ಪ್ರಕಾರವಾಗಿ ಸತ್ಯ ಸುಂದರ ಚಾಲ್ ಹಾಡಿ ಜಗತ್ತದೊಳಗ ಕಂಬಳಿಗೆ ನೆಂಬ್ರಿ ಕಂಬಳಿಗೆ ನೆಂಬವರು ಎಲ್ಲಾ ಜಗತ್ತದೊಳಗ ಉದ್ಧಾರ ಆಗ್ಯಾರ. ನಂಬಿಗೆನೆ ಸಂಬನ ಅರಮನೆ ನೆಂಬಿಗೆಟ್ಟೆಯಲ್ಲಿ ದುಡಿತಿ ಅಲ್ಲಿ ಸಂಭ ಉದ್ಭವ ಹಾಕಾನ. ನೀ ಎಲ್ಲಿ ಬೇಕಾದಲ್ಲಿ ನಿಂತು ಯಾಕಂತ ಕೇಳಿದ್ರ ಯಾಕ್ರಿ ಗೌಡ್ರ ಹೇಳ್ತಾರ ನಮ್ ಹಿಂದಿ ಕವಿ ಅವರು ಏನತ್ರಿ ಏನ್ ಹೇಳ್ತಾರ, ಕೌನ್ ಕೈತಾ ಹೈ ಭಗವಾನ್ ಆತಾ ನಹಿ कौन कहता है भगवान आता नहीं, हम संत मीरा जी जैसे बुलाते नहीं. बोला कितने शिमला जी को. कौन कहता है भगवान खाता नहीं हम शेर शबरी जैसे हम खिलाते नहीं. कौन कहता है भगवान सोता नहीं हम यशोदा माई से सुलाता नहीं. कौन कहता है भगवान नाचता नहीं कौन कहता है भगवान नाचता नहीं हम गोपी का स्त्रियों जैसे नचाते नहीं. ಹೇಳ್ತಾರ ಅವರು ಪರಮಾತ್ಮ ಕೇಳ್ಸಲ್ಲ ಪರಮಾತ್ಮ ಬರ್ಲತ್ ಯಾಕತ್ತೀರಿ ಸಂತ ಮೀರಾಬಾಯಿ ಹಂಗ ನೀವು ಒದರು ಇಲ್ಲ ಅವ ಬಂದಿಲ್ಲ ಭಗವಾನ್ ಪರಮಾತ್ಮ ಉಣಾಲತ್ ಯಾಕತ್ತೀರಿ ಶಬ್ರಿ ಹಂಗ ನೀವು ಭಕ್ತಿಲಿ ತಿನ್ಸಿಲ್ಲ ಅವ ಉಂಡಿಲ್ಲ ಭಗವಾನ್ ಎಂದು ಮಕ್ಕಳ ಪರಮಾತ್ಮ ಯಾಕತ್ತೀರಿ ಯಶೋದ ತಾಯಿ ಯಶೋದ ಹಂಗ ನೀವು ಅವನಿಗೆ ಮನಸ್ಸಿಲ್ಲ ಅದಕ್ಕೆ ಅವ ಮಕ್ಕೊಂದಿಲ್ಲ. ಪರಮಾತ್ಮ ಕುಣ್ಯಾಲತ್ ಯಾಕತ್ತೀರಿ ಗೋಪಿಕಾ ಸ್ತ್ರೀಯರಂಗ ನೀವು ಅವರಿಗೆ ಭಕ್ತಿ ಒಳಗ ತಲ್ಲಿನ ಆಯ್ಕೆಸಿಂದ್ರ ಆತನನ್ನು ನೀವು ಕುಣಿಸಿಲ್ಲ ಅವ ಕುಣದಿಲ್ಲ. ಅದಕ್ಕೆ ಬಂಧುಗಳೇ ಮೈಂದರಿ ಗ್ರಾಮದ ಹಿರಿಯರು ನೀವೆಲ್ಲಾರು ಭಕ್ತಿದಿಂದ ಸಿದ್ಧಾವಯಿ ಮೇಲೆ ಭಕ್ತಿ ಇಟ್ಟು ತಾವೆಲ್ಲ ಇವತ್ತಿನ ದಿವಸ ಮನೆಮಾರ ಸಂಸಾರ ಚಿಂತೆಯನ್ನು ಬಿಟ್ಟು ನಾವು ಕೂಡಿರಿ ಅಂದ್ರ ನಿಜಕ್ಕೂ ನೀವು ಪುಣ್ಯವಂತರು. ಯಾವತ್ತು ನಿಮಗ ಬಲಗೈ ಹಸ್ತ ಇಟ್ಟು ಯಾವತ್ತು ತನ್ನ ನೆದರಿಟ್ಟು ನಿಮಗ ಕಾಪಾಡ್ತಾಳನ್ನು ಮಾತನ್ನ ಹೇಳಿ ಬಹಳಷ್ಟು ಮಾತನಾಡಲಾರ್ದು ಯಥಾ ಪ್ರಕಾರವಾಗಿ ಸತ್ಯ ಸುಂದರ ಚಾಲ್ ಹಾಡಿ ಇನ್ನ ದೈವನು ಕಮ್ಮದ ಮಾರಾಯ್ ಹಾಡ್ತಿದ್ರೆ ಯಾಕೆ ಹಾಡಲೆಕ್ಕ ಮಾರಾಯನು ಒಲ್ಲ ಅಂತಂದ್ರ ನಿಮ್ಮ ಅಪ್ಪಣಿ ಪಡ್ಕೊಂಡು ಮಂಗಳಾರತಿ ಮಾಡ್ಲಿಕ್ಕ ಅನುವು ಮಾಡ್ಕೊಡ್ಬೇಕಂತ ಹೇಳಿ ಓಕೆ. ಇರ್ಲಿ ಕುದುಮುರಿಗೆ ಅದು ಬಾಳ ತಗದ ಇರ್ಲಿ. ಕಂಬಳಿದು ಮಳಿ ಕೇಳಿ ಹಂಗ ವಿಚಾರ ಮಾಡ್ಬೇಡ್ರಿ ಮಾರಾಯರ. ಅದು ಮುಂದ ಇಲ್ಲ ಕಂಬಳಿದಿಂದ ಮಳಿನೂ ಕರ್ದಾರ ಯಾಕೆ ಗೊತ್ತಿಲ್ಲ. ಇದೇ ದಕ್ಷಿಣ ಸೋಲಾಪುರ ತಾಲೂಕ ಹತ್ತೂರು ಹೋಗ್ಯಾಣ ಮುತ್ಯ ನಿಮ್ಮ ಅಪ್ಪನ ಸಿದ್ದಾಟಿಗೆ ಒಳಗೆ ಅದು ಗೊತ್ತಿಲ್ಲ ನಿಮ್ಗೆ. ಅವ್ರ ಅಪ್ಪಂದವ್ರಿಗೆ ಗೊತ್ತಿಲ್ಲ. 21 ಧರ್ಮರ ಒಳಗ ಹೋಗ್ಯಾಣ ಮುತ್ಯ ಮೈಲಾರಟ್ಟಿ ಎಂಬ ಬ್ಯೂರಿಗೆ ಗ್ರಾಮಕ್ಕ ಬರಗಾಲ ಬಿತ್ತ ಹೊತ್ತನೊಳಗ ಅವಧೂಷಿತ ಧರ್ಮ ಕಟ್ಟಿ ಮೇಲೆ ನಿತ್ತು 3 ಬಟ್ ಚಿನ್ನ ಸುತ್ತ ಮಾಡಿದ ಹೊತ್ತನೊಳಗ ಅಲ್ಲಿ ಜನರು ಏನ್ ತಿಳ್ಕೊಂಡ್ರು ಒಬ್ಬ ತಿಳ್ಕೊಂಡ 3 ಬಟ್ ಮಾಡ್ಯಾನಂದ್ರ 3 ವರ್ಷ ಮಳೆ ಬರುದಿಲ್ಲ. ಇನ್ನೊಬ್ಬ ತಮಗ ಅನುವು ಬಂದಂಗ ತಿಳ್ಕೊಂಡ್ ಕಿಸಿಂದ ತನಾಕರ ಗುಳ್ಯ ಕಟ್ಕೊಂಡು ಹೆಂಡ್ರ ಮಕ್ಕಳ ಜೊತೆಯಲ್ಲಿ ತಳ್ಕೊಂಡ್ ಕಿಸಿಂದ ಹೊಂಟ ನಿತ್ರು. ಹೋಗ್ಯಾಣ ಮುತ್ಯ ಗುರು ಸೇವೆ ಮಾಡಿ ಬರ್ತಿದ್ದ ದಾರಿ ಒಳಗ ದಾರಿ ಒಳಗ ಭೇಟಿ ಕಿಸಿಂದ್ರ ಎಲ್ಲಾರಿ ಕೇಳ್ತಾನ ಯಾಕ ಎಲ್ಲಿ ಹೊಂಟ್ರಿ ಏನಾಗ್ಯದ ಅಂದ ಹೊತ್ತನೊಳಗ ನಿಮ್ಮಪ್ಪ ಹಿಂಗ ನುಡಿ ಮಾಡ್ಯಾನ ಮಳಿ ಇಲ್ಲಾರ ಕಾಲಾಗ ಅಂದ ಹೊತ್ತನೊಳಗ ಯಾವಾಗ ಮಳಿ ಇಲ್ಲ ಅಂದಾನ ಮುತ್ಯ ಅಂದ್ರ ಬರಗಾಲ ಅವಧೂಷಿತ ಮಳಿ ಇಲ್ಲ ಅಂದಾನಂದ್ರ 3 ಬಟ್ ಯಾವಾಗ ಮಳಿ ಚಿನ್ನ ಮಾಡ್ಯಾನಂದ್ರ 3 ಘಳಿಗೆ ಒಳಗ ಮಳಿ ಬರ್ತದ ನಡ್ರಿ ಕಿಸಿಂದ್ರ ಕಂಬಳಿ ಬೀಚ್ ಕಿಸಿಂದ್ರ ಮಳಿ ಕರ್ದಾನ ಹೋಗ್ಯಾಣ ಮುತ್ಯ ಅಂತ ಹೇಳಿನೇ ಅದು ಅವಧೂಷಿತವನಿಗೆ ಶಾಪ ಕೊಟ್ಟಿದಕ್ಕಾಗಿನೇ ಬಳಿ ಚಿನ್ನಿ ದಾಟಿ ಕಿಸಿಂದ್ರ ಹತ್ತೂರಕ್ಕೆ ಬಂದ ಕಿಸಿಂದ್ರ ವಾಸ ಮಾಡ್ಯಾನ. ಅವಧೂಷಿತ ನಿಂದ ಹೊಳೆ ಚಿನ್ನಿ ಹಚ್ಚಿಕ್ ಹೋಗು ನಿನ್ನ ಕೀರ್ತಿ ಬೆಳಿತದ ಹೊನ್ನ ಹತ್ತೂರ ಅಂತೇಳಿ ಹಾಳ ಹತ್ತೂರ್ ಹೋಗಿ ಹೊನ್ನ ಹತ್ತೂರ ಹಾಕದ ಅಂತ ಹೇಳಿ ಕಿಸಿಂದ್ರ ಹೇಳಿದ. ಅದೇ ಮಾತಿನಿಂದೆ ಹೋಗ್ಯಾಣ ಮುತ್ಯ ಭೀಮಾ ಹೊಳಿ ದಾಟದ ಶೀನಾ ಹೊಳಿ ಚಿನ್ನಿ ದಾಟಿ ಬಂದು ಹತ್ತೂರೊಳಗ ಭಕ್ತರು ಗಳಿಸಿದ. ಹಾಳ ಹತ್ತೂರ್ ಹೋಗಿ ಇವತ್ತಿನ ದಿವಸದಲ್ಲಿ ಹೊನ್ನ ಹತ್ತೂರ ಅಂತ ಹೇಳಿ ಮಾಡಿದ. ಇದು ಕಂಬಳಿ ಪವಾಡ ಇದು ಹೌದಿಲ್ಲ. ಅದಕ್ಕೆ ಬಹಳಷ್ಟು ಮಾತು ಹೇಳಾರ್ದೆ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ್ ಹಾಡಿ ಮುಂದಿನ ಪಾಳೆ ನಮ್ಗೆ ಕೊಟ್ರಿ ಅಂದ್ರ ಕಬ್ಬೂರು ಸತ್ಯಾಪ್ ಮುತ್ಯ ಕಂಬಳಿ ಬಗ್ಗೆ ಹೇಳೋದದ. ಬಹಳಷ್ಟು ಮಾತು ಹೇಳಾರ್ದೆ ಖ್ಯಾತಿ ಹಾಡಿ ಸರ್ಜೋಳ್ ಕಲಾವಂತರ ಪಾಳೆ ಹೋಗ್ತದ ಮಂಗಳಾರತಿ ಮಾಡ್ಲಿಕ್ಕೆ ಅನುವಾರ ಮಾಡ್ತದೆ.